ಒಂದು ವ್ಯಕ್ತಿಯನ್ನ ನಿದ್ರಾವಸ್ಥೆಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಅವರಿಗೆ ಇರುವ ತೊಂದರೆಗಳನ್ನು ನಿವಾರಿಸುವ ಒಂದು ಥೆರಪಿ, ಚಿಕಿತ್ಸಾ ವಿಧಾನ. ಹಿಪ್ನೋಥೆರಪಿ ಮಾಡೋದು ಅಂತಂದ್ರೆ ಹಿಪ್ನೋಟೈಸ್ ಮಾಡೋದು ಅಂತ ಅರ್ಥನಾ? ಅಂದ್ರೆ ಸಂಪೂರ್ಣವಾಗಿ ನಿಮ್ಮನ್ನ ನಾವು ವಶೀಕರಣ ಮಾಡಿಕೊಂಡು ನಿಮ್ಮನ್ನ ನಾನು ಹಿಡಿದಿಟ್ಟುಕೊಂಡು ನಿಮ್ಮ ಗುಟ್ಟುಗಳನ್ನೆಲ್ಲ ನಾನು ತಿಳ್ಕೊಳ್ಳೋದು ಅಂತ ಅರ್ಥನಾ? ಆಸ್ ಎ ಹಿಪ್ನೋಥೆರಪಿಸ್ಟ್ ವಿ ಕ್ಯಾನ್ ಹೀಲ್ ಎ ಬ್ರೋಕನ್ ಹಾರ್ಟ್, ನಾಟ್ ಎ ಬ್ಲಾಕ್ಡ್ ಹಾರ್ಟ್ ಅಂತ. ಏನ್ ಮಾಡ್ತೀರಿ ನೋಡು ಅಂತಂದ್ರೆ ನಾನು ಚಾಲೆಂಜ್ ಸ್ವೀಕರಿಸುವುದಿಲ್ಲ. ನಾನು ಹೀಲರ್ ಮಾತ್ರ, ಚಾಲೆಂಜರ್ ಅಲ್ಲ ಅಷ್ಟೇ. ಸೊ ಚಾಲೆಂಜ್ ನಾನು ಸ್ವೀಕರಿಸುವುದೇ ಇಲ್ಲ, ಯಾಕಂದ್ರೆ ಇದು ಚಾಲೆಂಜಿನ ವಿಷಯ ಅಲ್ಲ, ಇದು ಹೀಲಿಂಗಿನ ವಿಷಯ. ಇಟ್ಸ್ ಫಾರ್ ಗುಡ್ ಪರ್ಪಸ್, ರೈಟ್ ಪರ್ಪಸ್. ಎಲ್ಲರೂ ಒಪ್ಪಿಕೊಳ್ಳುವಂಥದ್ದಲ್ಲ. ಎಕ್ಸಾಕ್ಟ್ಲಿ, ಆಫ್ ಬೀಟ್ ಸಬ್ಜೆಕ್ಟ್, ಕರೆಕ್ಟ್ ಆದಂತ ಸರಿಯಾದಂತ ಪದವನ್ನ ನೀವು ಬಳಸಿದ್ರಿ. ಎಲ್ಲರೂ ಒಪ್ಪಿಕೊಳ್ಳುವಂಥದ್ದಲ್ಲ. ಅಂದ್ರೆ ಈಗ ನನಗೇನು ಸಮಸ್ಯೆ ಇದೆ, ನನ್ನ ಸಮಸ್ಯೆಗೆ ನಿಮ್ಮ ಹೆಲ್ಪ್ ಅನ್ನ ತಕೊಂಡು ನಾನು ಅಷ್ಟೇ ನನ್ನ ಸಮಸ್ಯೆಯನ್ನ ನಾನೇ ಸ್ವಲ್ಪ ಗುಣಪಡಿಸಿಕೊಳ್ಳುವುದು. ಆ ಆತ್ಮ ಪಕ್ಕದ ಮನೆಯ ಅಜ್ಜಿ ಇವರಿಗೆ ಗೊತ್ತಿಲ್ಲದ ತುಳು ಭಾಷೆಯಲ್ಲಿ ಮಾತಾಡಿ, ಸಹಜವಾಗಿ ಯಾವುದೇ ಅನಸ್ತೇಶಿಯಾ ಇಲ್ಲದೆ ಮಗುವನ್ನ ಜನ್ಮಿಸುವ ಕಾರ್ಯದಲ್ಲಿ ಅವರು ಅದನ್ನ ಎಂಜಾಯ್ ಮಾಡುವಂತಹ ಒಂದು ವಿಧಾನ ಹಿಪ್ನೋ ಬರ್ತಿಂಗ್ ಅಂತ ಹೇಳ್ತಾರೆ. ಓಕೆ ಮೇಡಮ್, ಈ ಚಿಕಿತ್ಸೆ ಇದೆಯಲ್ಲ ಇದು ತುಂಬಾ ಕಾಸ್ಟ್ಲಿ ಅಂತ ಹೇಗೆ? ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಇದು ನಮ್ಮ ಕೂತು ಮಾತಾಡುವ ಸರಣಿ. ಇವತ್ತು ನಾವು ಕೂತು ಮಾತನಾಡ್ತಿರೋದು ಒಬ್ರು ಥೆರಪಿಸ್ಟ್ನ ಜೊತೆ. ಈ ಥೆರಪಿ ಅಂತ ಬಂದಾಗ ನಾವು ಬೇರೆ ಬೇರೆ ಥೆರಪಿಗಳನ್ನೆಲ್ಲ ಕೇಳಿದ್ದೇವೆ. ಫಿಸಿಯೋಥೆರಪಿ, ಸೈಕೋಥೆರಪಿ, ಕಲರ್ ಥೆರಪಿ, ಲೈಟ್ ಥೆರಪಿ. ಇದು ಹಿಪ್ನೋಥೆರಪಿ ಅಂತ. ಹಿಪ್ನೋ ಅಂತ ಒಂದ್ಸಲ ಕಿವಿಗೆ ಬಿದ್ದಾಗ ಏನೇನೋ ಆಲೋಚನೆಗಳೆಲ್ಲ ಬಂದುಬಿಡುತ್ತಲ್ಲ, ಅದ್ರ ಬಗ್ಗೆನೇ ನಾವು ಇವತ್ತು ಮಾತನಾಡಬೇಕು. ನಮ್ಮ ಜೊತೆಗಿದ್ದಾರೆ ಜ್ಯೋತಿ ಮಹಾದೇವ್ ಮೇಡಮ್ ಅವರು. ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ನಿಮ್ಮೆಲ್ಲ ವೀಕ್ಷಕರಿಗೆ ಮತ್ತು ಇಲ್ಲಿಯ ಎಲ್ಲರಿಗೂ ಮತ್ತು ನನಗೆ. ಜ್ಯೋತಿ ಮಹಾದೇವ್ ಮೇಡಮ್ ಅವರು ಪ್ರೊಫೆಷನಲ್ ಹಿಪ್ನೋಥೆರಪಿಸ್ಟ್. ಅವರು ಕಳೆದ 15 ವರ್ಷಗಳಿಂದ ಮಣಿಪಾಲದಲ್ಲಿ ವಾಸ ಇದ್ದು ಹಿಪ್ನೋಥೆರಪಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹಾಗಂತ ಇವರು ಈ ವಿದ್ಯೆಯನ್ನು ಕಲ್ತಿದ್ದು ಅಮೆರಿಕಾದಲ್ಲಿ. ಇಂಟ್ರೆಸ್ಟಿಂಗ್ ಅಲ್ವಾ? ಬನ್ನಿ ಅವ್ರ ಜೊತೆಗೆ ಡೀಟೇಲ್ ಆಗಿ ಮಾತನಾಡುವ. ಮೇಡಮ್ ಅವರೇ, ತುಂಬ ಒಂಥರ ಹೌದು ಸ್ಟಾರ್ಟ್ ಮಾಡುವುದೇ ಹಾಗಲ್ಲ. ನನಗೆ ಈ ಹಿಪ್ನೋಥೆರಪಿ ಅಂತ ಕೇಳಿದಾಗ, ಇವರು ಹಿಪ್ನೋಥೆರಪಿಸ್ಟ್ ಅಂತ ಕೇಳಿದಾಗ ಏನೋ ಇವರು ವಶೀಕರಣ ಮಾಡ್ತಾರೆ, ಮಾಟ ಮಾಡ್ತಾರೆ, ಮಂತ್ರ ಮಾಡ್ತಾರೆ, ನಮ್ಮ ಗುಟ್ಟುಗಳನ್ನೆಲ್ಲ ತಿಳ್ಕೊಳ್ತಾರೆ ಅಂತೆಲ್ಲ ಒಂದು ಕ್ಷಣಕ್ಕೆ ಬಂದ್ಬಿಡ್ತದ ಮನಸ್ಸಿಗೆ. ಹಿಂದೆ ನಂಗೆ ಬಂದಿತ್ತು, ಈಗ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೇನೆ, ಹಾಗಾಗಿ ಅದು ಒಂಚೂರು ಬದಲಾಗಿದೆ. ಬಟ್ ಆ ವಿಷಯಗಳಿಗೆ ಬರೋದಕ್ಕಿಂತ ಮುಂಚೆ ಈ ಹಿಪ್ನೋಥೆರಪಿ ಅಂದ್ರೆ ಏನು, ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಮತ್ತು ಇದು ಎಲ್ಲಿ ಆರಂಭ ಆಯಿತು, ಯಾಕಾಗಿ ಆರಂಭ ಆಯಿತು, ಇದ್ರ ಹಿನ್ನೆಲೆ ಸ್ವಲ್ಪ. ಹಿಪ್ನೋಥೆರಪಿ ಅನ್ನುವ ಇಂಗ್ಲಿಷ್ ಶಬ್ದ ಶುರುವಾದದ್ದು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ, ಅದರಲ್ಲೂ ಅಮೆರಿಕದಲ್ಲಿ ಅಂತಲೇ ಹೇಳಬಹುದು ನನ್ನ ತಿಳುವಳಿಕೆಯ ಪ್ರಕಾರ. ಹಿಪ್ನೋಸ್ ಅನ್ನೋದು ಗ್ರೀಕ್ ಶಬ್ದ, ಅದು ಸ್ಲೀಪ್ ಅನ್ನುವ ಅರ್ಥ ಕೊಡುತ್ತದೆ. ನಿದ್ರಾವಸ್ಥೆಗೆ ತಕೊಂಡು ಹೋಗುದು ಅನ್ನೋದನ್ನ ಹಿಪ್ನೋಸಿಸ್ ಅಂತ ಹೇಳ್ತಾರೆ. ಅದರಿಂದಾಗಿ ಹಿಪ್ನೋಥೆರಪಿ ಬಂತು. ಒಂದು ವ್ಯಕ್ತಿಯನ್ನ ನಿದ್ರಾವಸ್ಥೆಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಅವರಿಗೆ ಇರುವ ತೊಂದರೆಗಳನ್ನು ನಿವಾರಿಸುವ ಒಂದು ಥೆರಪಿ, ಚಿಕಿತ್ಸಾ ವಿಧಾನ. ಹಾಗೆ ಬಂತದು. ಆದ್ರೆ ಹಿಪ್ನೋಥೆರಪಿ ಅಂತ ನಾವು ಈಗ ಏನು ಮಾಡ್ತೇವೆ ಅದರಲ್ಲಿ ಸಂಪೂರ್ಣ ನಿದ್ರಾವಸ್ಥೆ ಅಲ್ಲ. ಇದನ್ನು ಸ್ವಲ್ಪ ವಿವರವಾಗಿ ಮತ್ತೆ ಮಾತಾಡುವ. ಸ್ವಲ್ಪ ಪೂರ್ಣ ನಿದ್ರಾವಸ್ಥೆ ಅಲ್ಲ, ಸೆಮಿ ಕಾನ್ಶಿಯಸ್ ಅಂತ ಹೇಳಬಹುದು. ಇನ್ನೊಂದು ಕೇಳಿದ್ರಿ, ಇದು ಎಲ್ಲಿಂದ ಶುರುವಾಯಿತು, ಯಾವಾಗ ಶುರುವಾಯಿತು? ನಮ್ಮ ಪುರಾಣಗಳಲ್ಲಿ ಹೋದ್ರೆ ತುಂಬಾ ಹಿಂದೆ ನಮ್ಮ ಮಹಾಭಾರತ ರಾಮಾಯಣ ಕಾಲದ ಯುದ್ಧಗಳಲ್ಲಿ ಸಂಮೋಹನಾಸ್ತ್ರದ ಒಂದು ಸೂಚನೆಗಳು ಬರ್ತದೆ, ಅದರ ವಿವರಗಳು ಸಿಗ್ತದೆ. ಸಂಮೋಹನಾಸ್ತ್ರ ಯುದ್ಧದಲ್ಲಿ ನಿರತನಾಗಿರುವವನನ್ನ ನಿಷ್ಕ್ರಿಯನನ್ನಾಗಿ ಮಾಡುವ ಒಂದು ಅಸ್ತ್ರ. ಅದನ್ನ ಮಂತ್ರದ ಮೂಲಕ ಮಾಡ್ತಿದ್ರು, ಮಂತ್ರಾಸ್ತ್ರಗಳ ಮೂಲಕ ಮಾಡ್ತಿದ್ರು. ಒಂದು ರೀತಿಯಲ್ಲಿ ಈಗ ನಾವು ಏನ್ ಹಿಪ್ನೋಥೆರಪಿ ಮಾಡ್ತೇವೆ ಅದು ಮಾತಿನ ಮೂಲಕವೇ ಮಾಡುದು. ಸೊ ಈ ಸಂಮೋಹನ ಅನ್ನುವ ವಿಷಯ, ಹಿಪ್ನೋಸಿಸ್ ಅನ್ನೋದಕ್ಕೆ ಸಂವಾದಿಯಾಗಿರುವ ಸಂಸ್ಕೃತ ಕನ್ನಡ ಪದ, ಅದು ಆವಾಗ್ಲೇ ಇತ್ತು. ಆಧುನಿಕ ಜಗತ್ತಿನಲ್ಲಿ ಅದು ಶುರುವಾದದ್ದು ಸುಮಾರು ಲೇಟ್ 1800s ಅಂತ ಹೇಳಬಹುದು. ಅಲ್ಲಿಂದ ನಂತರ ಈಗಿನ ಪ್ರಚಲಿತದಲ್ಲಿ ಇಷ್ಟು ಫೇಮಸ್ ಪಡ್ಕೊಂಡದ್ದು ಡಾಕ್ಟರ್ ಬ್ರಯಾನ್ ವೈಸ್ ಅವರ ಮೂಲಕ.
ಆ ಬ್ರಯಾನ್ ವೈಸ್ ಅವರು 1980 ಒಂದು ಕ್ಯಾಥರಿನ್ ಅನ್ನುವ ಹೆಸರು ಬದಲಾಯಿಸಿದ್ದಾರೆ. ಅವರು ಕ್ಯಾಥರಿನ್ ಅನ್ನುವ ಅವರ ಪೇಷಂಟ್ನ ಮೂಲಕ ಆಕಸ್ಮಿಕವಾಗಿ ಪಾಸ್ಟ್ ಲೈಫ್ ರಿಗ್ರೆಷನ್ಗೆ ಹೋದದ್ರಿಂದಾಗಿ ಈ ಹಿಪ್ನೋಥೆರಪಿಯನ್ನು ಅವರು ಮತ್ತಷ್ಟು ಪ್ರಚಲಿತಕ್ಕೆ ತಂದ್ರು. ಅದಕ್ಕೆ ಮೊದಲು ಹಿ ಈಸ್ ಎ ಸೈಕೋಥೆರಪಿಸ್ಟ್, ಟ್ರೈನ್ಡ್ ಸೈಕಾಲಜಿಸ್ಟ್, ಮೆಡಿಕಲ್ ಡಾಕ್ಟರ್. ಪ್ರಾಕ್ಟೀಸ್ ಮಾಡ್ತಾ ಇದ್ದದ್ದು ಸೈಕೋ ಅನಾಲಿಸಿಸ್ ಮತ್ತು ಸ್ವಲ್ಪ ಮಟ್ಟಿನ ಹಿಪ್ನೋಸಿಸ್ ಮಾಡ್ತಿದ್ರು. ಆದ್ರೆ ಯಾವಾಗ ಕ್ಯಾಥರಿನ್ ಅನ್ನುವವರ ಪೇಷಂಟು ಪಾಸ್ಟ್ ಲೈಫಿಗೆ ಹೋದ್ರು ಆಲ್ ಆಫ್ ಎ ಸಡನ್, ಅಲ್ಲಿಂದ ನಂತರ ಅವರ ಚಿಕಿತ್ಸಾ ಪದ್ಧತಿಯೇ ಬದಲಾಯಿತು. ಅವ್ರು ಯಾವ ದೇಶದವರು? ಡಾಕ್ಟರ್ ಅಮೆರಿಕದವರು. ಹೌದು. ಮಯಾಮಿ ಯೂನಿವರ್ಸಿಟಿಯ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಇದ್ದವರು. ಈಗಲೂ ಪ್ರಪಂಚಾದ್ಯಂತ ಅವರು ಹಿಪ್ನೋಥೆರಪಿಯ ವರ್ಕ್ಶಾಪ್ಗಳನ್ನ, ಪಾಸ್ಟ್ ಲೈಫ್ ರಿಗ್ರೆಷನ್ ವರ್ಕ್ಶಾಪ್ಗಳನ್ನ ಮಾಡ್ತಾನೆ ಇದ್ದಾರೆ. ಅವರು ಮತ್ತೆ ಅವರ ಮಿಸಸ್ ಕ್ಯಾರಲ್ ಅಂತೇಳಿ, ಅವರು ಟ್ರೈನ್ಡ್ ನರ್ಸ್ ಆಗಿದ್ರು. ಇವಾಗ ಆ ಪ್ರೊಫೆಷನ್ ಬಿಟ್ಟು ಸಂಪೂರ್ಣವಾಗಿ ಇದರಲ್ಲಿ ಕಾರ್ಯಾಗಾರಗಳಲ್ಲೇ ತೊಡಗಿಸಿಕೊಂಡಿದ್ದಾರೆ. ಅಂದ್ರೆ ಪ್ರಪಂಚದಾದ್ಯಂತ ಅವರೆಲ್ಲ ಟ್ರಾವೆಲ್ ಮಾಡ್ತಾರೆ, ಇದ್ರ ಬಗ್ಗೆ ಮಹತ್ವ ಹೇಳ್ತಾರೆ ಇತ್ಯಾದಿಗಳೆಲ್ಲ. ಹೌದು. ಡಾಕ್ಟರ್ ಬ್ರಯಾನ್ ವೈಸ್ ಅಂತೇಳಿ ಕೃತಿಗಳೆಲ್ಲ ತುಂಬಾ ಇದೆ ಮೇಡಮ್. ಹಾಗಾದ್ರೆ ಇದೆ ಅವರದ್ದೊಂದು, ನಾನು ಕೊಂಡುಕೊಂಡು ಓದಿದ ಕೃತಿಗಳೇ 5-6 ಇವೆ. ಅದರಲ್ಲಿ ಫಸ್ಟ್ ಒನ್ ಮೆನಿ ಲೈಫ್ ಮೆನಿ ಮಾಸ್ಟರ್ಸ್. ಇದರಲ್ಲಿ ಅವರು ಈ ಕ್ಯಾಥರಿನ್ ಜೊತೆಗಿರುವ ಅವರ ಎಕ್ಸ್ಪೀರಿಯನ್ಸ್ ಅನ್ನೇ ವಿವರವಾಗಿ ತಿಳಿಸಿ, ಅದರ ಬ್ಯಾಕ್ಗ್ರೌಂಡು, ಅದರ ವಿವರಣೆಗಳು, ಅದಕ್ಕೆ ಸನ್ನಿವೇಶಗಳು, ಅದಕ್ಕೆ ಅನಾಲಿಸಿಸ್ಗಳು ಅದನ್ನು ಕೊಡ್ತಾ ಹೋಗ್ತಾರೆ. ಇಡೀ ಪುಸ್ತಕ ಅದನ್ನ 88ರಲ್ಲಿ ಪಬ್ಲಿಷ್ ಮಾಡಿದ್ರು ಅವರು. ಸೊ 80ರಿಂದ ಕ್ಯಾಥರಿನ್ ಜೊತೆಗಿನ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಅವರು ಪುಸ್ತಕ ಮಾಡ್ಲಿಕ್ಕೆ ಹೇಳ್ತಾರೆ. ಅವರೇ ಹೇಳಿಕೊಳ್ತಾರೆ, ಅವರ ಥೆರಪಿ ಎಲ್ಲ ಮುಗ್ದ ನಂತರವೂ ನನಗೆ 4 ವರ್ಷ ಬೇಕಾಯಿತು ಅದನ್ನು ಪುಸ್ತಕ ಮಾಡುವ ಧೈರ್ಯ ತಂದುಕೊಳ್ಳಿಕ್ಕೆ. ಯಾಕಂದ್ರೆ ಇದು ಆಫ್ ಬೀಟ್ ಸಬ್ಜೆಕ್ಟ್, ಎಲ್ಲರೂ ಒಪ್ಪಿಕೊಳ್ಳುವಂಥದ್ದಲ್ಲ. ಎಕ್ಸಾಕ್ಟ್ಲಿ, ಆಫ್ ಬೀಟ್ ಸಬ್ಜೆಕ್ಟ್, ಕರೆಕ್ಟ್ ಆದಂತ ಸರಿಯಾದಂತ ಪದವನ್ನ ನೀವು ಬಳಸಿದ್ರಿ. ಎಲ್ಲರೂ ಒಪ್ಪಿಕೊಳ್ಳುವಂಥದ್ದಲ್ಲ. ವೈಜ್ಞಾನಿಕವಾಗಿ ನಾನು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮಾತ್ರ. ಯಾಕಂದ್ರೆ ನಾನು ಅವ್ರು ಹೇಳಿಕೊಂಡದನ್ನು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ನಾನು ಮೂಲತಃ ಸೈನ್ಸ್ ಬ್ಯಾಕ್ಗ್ರೌಂಡ್, ನಾನು ಡಾಕ್ಟ್ರು. ಎಲ್ಲದಕ್ಕೂ ಸೈಂಟಿಫಿಕ್ ಪ್ರೂಫ್ ಬೇಕು ನನಗೆ. ಇದರಲ್ಲಿ ನನಗೆ ಸೈಂಟಿಫಿಕ್ ಪ್ರೂಫ್ ಸಿಕ್ಲಿಲ್ಲ ಶುರುವಿಗೆ. ಅವರು ಆಲ್ ಆಫ್ ಎ ಸಡನ್ ಕ್ಯಾಥರಿನ್ ಪಾಸ್ಟ್ ಲೈಫಿಗೆ ಹೋದಾಗ ನನಗೆ ಸೈಂಟಿಫಿಕ್ ಪ್ರೂಫ್ ಸಿಕ್ಲಿಲ್ಲ. ಸುಮಾರು ಒಂದು 8-10 ಸೆಷನ್ಗಳ ನಂತರ ಅವರು ಸೈಂಟಿಫಿಕ್ ಪ್ರೂಫ್ ಅನ್ನು ಒಂದೊಂದಾಗಿ ಅವಳ ಒಂದು ಇದರಲ್ಲೇ ಕೇಸಲ್ಲೇ ಸೈಂಟಿಫಿಕ್ ಪ್ರೂಫ್ಗಳು ಅಂತೇಳಿ ನೋಟ್ ಮಾಡಿಕೊಂಡು ಬಂದು, ಆಮೇಲೆ 4 ವರ್ಷ ಇದನ್ನ ಇನ್ಕ್ಯುಬೇಷನ್ ಅಲ್ಲಿ ಇಟ್ಟು ಕೊನೆಗೂ ಅದನ್ನ ಪುಸ್ತಕ ರೂಪದಲ್ಲಿ ಪಬ್ಲಿಷ್ ಮಾಡಿದ್ರು. ಅಲ್ಲಿಂದ ನಂತರ ಈ ಹಿಪ್ನೋಥೆರಪಿ ಅನ್ನೋದು ಥೆರಪಿಯ ರೂಪದಲ್ಲಿ ಪ್ರಚಲಿತಕ್ಕೆ ಜಾಸ್ತಿ ಬಂತು. ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಮೇಡಮ್. ನಿಮ್ಮ ಮಾತಲ್ಲೇ ಬಂತು, ಇದನ್ನ ಎಲ್ರೂ ಒಪ್ಪುವಂತದ್ದಲ್ಲ ಅಂತ ಹೇಳಿದ್ರಿ. ಈಗಲೂ ಇವತ್ತಿನ ದಿನ ಕೂಡ ಎಲ್ರೂ ಒಪ್ಪುವಂತದ್ದಲ್ಲ, ಎಲ್ರೂ ಒಪ್ಪಿಕೊಳ್ಳೋದಿಲ್ಲ ಇದನ್ನ. ಯಾಕೆ ಅಂತಂದ್ರೆ ಅವರೇ ಹೇಳಿದ ಹಾಗೆ, ಬ್ರಯಾನ್ ವೈಸ್ ಅವರೇ ಹೇಳಿದ ಹಾಗೆ, ಇವರಿಗೆ ಆ ಸೈಂಟಿಫಿಕ್ ಪ್ರೂಫ್ ಸಿಗುದಿಲ್ಲ. ನಾವು ಈಗ ಇಲ್ಲಿ ಸ್ವಲ್ಪ ನಾನು ಹಿಪ್ನೋಸಿಸ್ ಅಂದ್ರೆ ಏನು, ಹಿಪ್ನೋಥೆರಪಿ ಅಂದ್ರೆ ಏನು ಅಂತೇಳಿ ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ. ಹಿಪ್ನೋಸಿಸ್ ಅಂದ್ರೆ ಸಂಮೋಹನ ಅಂತ ಹೇಳಿದೆ. ಹಿಪ್ನೋಥೆರಪಿ ಅಂತಂದ್ರೆ ಹಿಪ್ನೋಟೈಸಿಂಗ್ ಫಾರ್ ಥೆರಪಿ ಪರ್ಪಸ್. ಆಯ್ತಲ್ಲ? ಸೊ ಥೆರಪಿ ಪರ್ಪಸ್ಸಿಗೆ ನಿಮ್ಮನ್ನ ಹಿಪ್ನೋಟೈಸ್ ಮಾಡುವಾಗ, ಬರೀ ಹಿಪ್ನೋಸಿಸ್ ಅನ್ನುವಾಗ ನೀವು ಸೆಮಿ ಕಾನ್ಶಿಯಸ್ ಅಂತ ಆಗ ಹೇಳಿದೆ ನಾನು. ಆ ಸೆಮಿ ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇರ್ತೀರಿ ಹಿಪ್ನೋಟೈಸ್. ಹಿಪ್ನೋಥೆರಪಿ ಮಾಡುವಾಗ ಅಲ್ಲಿಂದ ಮತ್ತು ನಿಮ್ಮನ್ನ ನಿಮ್ಮ ಸೆಮಿ ಕಾನ್ಶಿಯಸ್ ಸ್ಟೇಟಿನ ಕಾನ್ಶಿಯಸ್ ಪಾರ್ಟ್ ಅನ್ನ ಎಚ್ಚರದಲ್ಲೇ ಇಟ್ಟುಕೊಂಡು ನಮ್ಮ ಗೈಡೆನ್ಸ್ ಮೂಲಕ ನಿಮ್ಮದೇ ಸಬ್ ಕಾನ್ಶಿಯಸ್ ಅನ್ನ ಆಕ್ಸೆಸ್ ಮಾಡಿ, ನಿಮ್ಮಲ್ಲಿರುವ ಏನು ತೊಂದರೆ, ಆ ತೊಂದರೆಯನ್ನ, ನಿಮ್ಮೊಳಗಿನ ತೊಂದರೆಯನ್ನ ನೀವೇ ನಿವಾರಿಸಿಕೊಳ್ಳಿಕ್ಕೆ ನಾನು ಒಂದು ಗೈಡ್ ಮಾತ್ರ. ಅದು ಹಿಪ್ನೋಥೆರಪಿ. ಇಲ್ಲಿ ಸೈನ್ಸ್ ಎಲ್ಲಿ ಬಂತು? ನಿಮ್ಮ ಸಬ್ ಕಾನ್ಶಿಯಸ್ ಅಂದ್ರೆ ಎಂತದು? ಸೈನ್ಸಿಗೆ ಪ್ರೂಫ್ ಸಿಕ್ಕುದಿಲ್ಲ. ಸೈನ್ಸ್ ವಾಂಟ್ಸ್ ಟ್ಯಾಂಜಿಬಲ್ ಪ್ರೂಫ್. ಆ ಟ್ಯಾಂಜಿಬಲ್ ಪ್ರೂಫ್ ಇಲ್ಲಿ ಸಿಗುದಿಲ್ಲ ಅನ್ನುವ ಕಾರಣಕ್ಕೆ ತುಂಬಾ ಜನ ಸೈಂಟಿಫಿಕ್ ಆಗಿ, ಲಾಜಿಕಲ್ ಆಗಿ, ಅನಾಲಿಟಿಕಲ್ ಆಗಿ ಯೋಚನೆ ಮಾಡುವವರು ಇದನ್ನ ಒಪ್ಪಿಕೊಳ್ಳೋದಿಲ್ಲ. ಕರೆಕ್ಟ್.
ಸರಿಯಾದಂಥ ವಿಚಾರವನ್ನೇ ನೀವು ಹೇಳಿದ್ರಿ ಮೇಡಮ್. ಈಗ ಬರಲಿ, ಈಗ ಇದನ್ನು ಮಾಡುವವರು ಯಾರು? ಈಗ ನಿಮ್ಮ ಮನೆಗೆ ಬಂದಾಗ ಜ್ಯೋತಿ ಮಹಾದೇವ್ ಹಿಪ್ನೋಥೆರಪಿಸ್ಟ್ ಅಂತ ಬರೆದಿಟ್ಕೊಂಡಿದ್ರಿ. ಸೊ ನೀವು ಯಾರು? ನೀವು ವೈದ್ಯರ ಅಥವಾ ನೀವು ಇದ್ರ ಬಗ್ಗೆ ಏನಾದರೂ ಡಿಗ್ರಿ ಮಾಡ್ಕೊಂಡಿದ್ದೀರಾ? ಈ ಥರದವರು ತುಂಬ ಪ್ರಚಲಿತದಲ್ಲಿ ಇದ್ದಾರಾ? ನಮ್ಮ ಸುತ್ತಮುತ್ತ ಇದ್ದಾರಾ? ವೈದ್ಯರುಗಳಲ್ಲಲ್ಲಿ ಸಿಕ್ಕ ಹಾಗೆ ಆಲೋಪತಿಕ್, ಆಯುರ್ವೇದಿಕ್, ಹೋಮಿಯೋಪತಿ, ಅದೇ ಥರ ನೀವು ಕೂಡ ವೈದ್ಯರ ಹೇಗೆ? ಮೂಲತಃ ನಾನು BSc ಗ್ರಾಜ್ಯುಯೇಟ್. ಓಕೆ. ಆಮೇಲೆ ಒಂದು ಸ್ವಲ್ಪ ಯಾವುದೋ ಕಾರಣದಲ್ಲಿ ಸೈಕಾಲಜಿ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಹುಟ್ಟಿತು, ಓದಿದೆ. ನನ್ನ ಗಂಡನ ಕೆಲಸದ ಕಾರಣ, ಮಹಾದೇವ್ ಮರಡಿತಾಯ ಅವರ ಕೆಲಸದ ಕಾರಣ ಅಮೆರಿಕಕ್ಕೆ ಹೋದೆವು. ಅಲ್ಲಿ ಒಂದು ಸ್ವಲ್ಪ ಸೈಕಾಲಜಿ ಬಗ್ಗೆ ಓದಿಕೊಂಡೆ. ಆಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಮಹಾದೇವ್ನ ಫ್ರೆಂಡ್ ನಮ್ಗೆ ಡೆಸ್ಟಿನಿ ಆಫ್ ಸೋಲ್ಸ್ ಅಂತೇಳಿ ಡಾಕ್ಟರ್ ಮೈಕೆಲ್ ನ್ಯೂಟನ್ ಒಂದು ಪುಸ್ತಕ ಕೊಟ್ರು. ಅದನ್ನು ಓದಿ ಈ ಹಿಪ್ನೋಥೆರಪಿಯ ವಿಷಯದ ಬಗ್ಗೆ ಏನೋ ಒಂದು ಕುತೂಹಲ ಹುಟ್ಟಿತ್ತು ನನಗೆ. ಅದರಲ್ಲಿ ಅವರು ಹೇಳಿದ ವಿಚಾರಗಳು ನಮ್ಮ ಹಿಂದೂ ಮಿಥಾಲಜಿಯಲ್ಲಿ ನಾವು ಏನೆಲ್ಲ ಆತ್ಮ, ಕರ್ಮ ಸಿದ್ಧಾಂತ ಅಂತೆಲ್ಲ ಏನು ಮಾತಾಡಿಕೊಳ್ತೇವೆ ಅದಕ್ಕೆ ಹತ್ರದಲ್ಲಿತ್ತಾದ್ರಿಂದ ಅದು ನನಗೆ ತುಂಬಾ ಅಪೀಲ್ ಆಯ್ತು. ನಾನು ಸೈನ್ಸ್ BSc ಹೇಳಿದೆ, ತುಂಬಾ ಸೈಂಟಿಫಿಕ್, ಆತ್ಮದ ಬಗ್ಗೆ ಎಲ್ಲ ನಂಬುತ್ತಾ ಇರ್ಲಿಲ್ಲ ನಾನು, ದೇವರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೆ ನಾನು ಅಂಥವಳು. ಅದನ್ನು ಓದಿದ ಮೇಲೆ ನನ್ಗೆ ಏನೋ ಒಂದು ಹೌದಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು. ಆ ಸಮಯದಲ್ಲಿ ನನ್ನ ಮನಸ್ಥಿತಿಯೂ ಹಾಗೇ ಇತ್ತು. ಆ ನಂತರ ಬ್ರಯನ್ ವೈಸ್ರ ಪುಸ್ತಕ ಗೊತ್ತಾಯ್ತು. ಅವರು ಒಂದು ವರ್ಕ್ಶಾಪಿಗೆ ಹೋದೆವು, ನಾನು ಮಹಾದೇವ್ ಇಬ್ರು ಕೂಡ. ಅಲ್ಲಿ ನನಗಾದ ಒಂದು ಎಕ್ಸ್ಪೀರಿಯನ್ಸ್, ಇದ್ದಕ್ಕಿದ್ದ ಹಾಗೆ ಒಂದು ಪಾಸ್ಟ್ ಲೈಫ್ ಅನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ನನ್ನ ಇದೇ ಗಂಡ ಅಲ್ಲಿಯೂ ನನ್ನ ಗಂಡನಾಗಿದ್ರು. ಯಾಕೆ ಅನ್ನೋದಕ್ಕೆ ನಂಗಲ್ಲಿ ಉತ್ತರ ಸಿಕ್ಕಿತ್ತು. ಬೇರೆ ಒಂದೆರಡು ಸಣ್ಣ ಪ್ರಶ್ನೆಗಳಿಗೂ ನನ್ಗಲ್ಲಿ ಉತ್ತರ ಸಿಕ್ಕಿತ್ತು. ಆ ನಂತರ ನಾನು ಅಮೆರಿಕದಲ್ಲಿಯೇ ನಮ್ಮ ಮನೆಯಿಂದ ಒಂದು 50 ಮೈಲಿ ದೂರದ ಒಂದು ಹಿಪ್ನೋಥೆರಪಿ ಕಲಿಸುವ ಶಾಲೆ, ಹಿಪ್ನೋಥೆರಪಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ HTI, ಅಲ್ಲಿ ಹೋಗಿ 4 ತಿಂಗಳ ಟ್ರೈನಿಂಗ್ ತಕೊಂಡು ಸರ್ಟಿಫೈಡ್ ಹಿಪ್ನೋಥೆರಪಿಸ್ಟ್ ಅಂತ 2008ರಲ್ಲಿ ಸರ್ಟಿಫಿಕೇಶನ್ ತಕೊಂಡು ಬಂದೆ. 2010ರಲ್ಲಿ ವಾಪಸ್ ಮಣಿಪಾಲಕ್ಕೆ ಬಂದು ಸೆಟ್ಲ್ ಆದ ಮೇಲೆ ಆ ಜೂನಿನಿಂದ ನಾನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದೇನೆ. ಸೊ ಹಾಗಾದ್ರೆ ನೀವು ಯಾರು ವೈದ್ಯರಲ್ಲ, ವೈದ್ಯರಾಗಬೇಕಾಗಿಲ್ಲ, ಯಾರೂ ಮಾಡಬಹುದು. ನಾನು ಟ್ರೈನಿಂಗ್ ತಕೊಂಡಾಗ ನಮ್ಮೊಟ್ಟಿಗೆ 30 ಜನ ಇದ್ರು. ಆ 30 ಜನರಲ್ಲಿ ಕ್ಲರ್ಕ್ಗಳಿದ್ರು, ಅಕೌಂಟೆಂಟ್ ಇದ್ರು, ಲಾಯರ್ ಇದ್ರು, ಒಬ್ರು ಮಾತ್ರ ವೈದ್ಯರು ಇದ್ರು. ಆದ್ರೆ ಇದನ್ನು ಶುರು ಮಾಡಿದ ಡಾಕ್ಟರ್ ಬ್ರಯನ್ ವೈಸ್ ಹೇಳಿದೆ ನಾನು, ಅವರು is a trained psychologist, psychiatrist rather, MBBS ಮುಗಿಸಿ ಸೈಕಿಯಾಟ್ರಿಸ್ಟ್ ಅವರು. ಸೊ ಅವರೂ ಕಲಿಬಹುದು, ಯಾರೂ ಕಲಿಬಹುದು. ನನ್ನ ಬ್ಯಾಚ್ ಅಲ್ಲಿ ಅಮೆರಿಕದಲ್ಲಿ ಹೈಸ್ಕೂಲ್ ಗ್ರಾಜುಯೇಷನ್ ಅಂತಂದ್ರೆ 12th ಗ್ರೇಡ್ ಅಂತ, ಆ 12th ಗ್ರೇಡ್ ಜಸ್ಟ್ 12th ಗ್ರೇಡ್ ಪಾಸ್ ಆದವರು ಕೂಡ ಇದ್ರು, ಯಾವುದೇ ಸೈಕಾಲಜಿಯ ಹಿನ್ನೆಲೆ ಇಲ್ಲದವರು. ಸೊ ನಾನು ಒಂಚೂರು ಸೈಕಾಲಜಿಯಲ್ಲಿ ಡಿಪ್ಲೊಮಾ ಮಾಡಿಕೊಂಡದ್ರಿಂದ ನನಗೆ ಕೆಲವೆಲ್ಲ ಟರ್ಮ್ಸ್ ಸ್ವಲ್ಪ ಸುಲಭದಲ್ಲಿ ಅರ್ಥ ಆಗ್ತಿತ್ತು. BSc ಬ್ಯಾಕ್ ಗ್ರೌಂಡ್ ಇದ್ದದ್ರಿಂದ ಸ್ವಲ್ಪ ಅನಾಲಿಸಿಸ್ ಸ್ವಲ್ಪ ಸುಲಭ ಆಗ್ತಿತ್ತು, ಅನಾಟಮಿ ಸ್ವಲ್ಪ ಸುಲಭದಲ್ಲಿ ಗೊತ್ತಾಗ್ತಿತ್ತು. ಬಿಟ್ರೆ ಬೇರೆ ಯಾವುದೇ ಕ್ವಾಲಿಫಿಕೇಶನ್ ಇದಕ್ಕೆ ಬೇಡ. ಸೊ ಮೇಡಮ್, ನಿಮ್ಮ ಮಾತಿಂದ ನಂಗೇನು ಅರ್ಥ ಆಯ್ತು ಅಂತಂದ್ರೆ, ಕೆಲವು ಕಾಯಿಲೆಗಳನ್ನ ಗುಣಪಡಿಸುವುದಕ್ಕೆ ಈ ಚಿಕಿತ್ಸಾ ಪದ್ಧತಿಯನ್ನ ಅಳವಡಿಸಿಕೊಳ್ಳಲಾಗುತ್ತದೆ. ಸರಿನಾ ತಪ್ಪ? ಹೌದು ಅಲ್ವಾ? ಹೌದು. ಕೆಲವಂತಲ್ಲ, ನಾವು ಹೇಳೋದಾದ್ರೆ, ನಾನು ಹೇಳೋದು ತಮಾಷೆಯಲ್ಲಿ ಹೇಳೋದು, ಆಸ್ ಹಿಪ್ನೋಥೆರಪಿಸ್ಟ್ ವಿ ಕ್ಯಾನ್ ಹೀಲ್ ಎ ಬ್ರೋಕನ್ ಹಾರ್ಟ್, ನಾಟ್ ಎ ಬ್ಲಾಕ್ಡ್ ಹಾರ್ಟ್ ಅಂತ. ಆಯ್ತಾ? ಒಂದು ಅನಾಲಜಿಯಲ್ಲಿ ಹೇಳೋದು ಅಂದ್ರೆ, ಸಾಮಾನ್ಯ ಯಾವುದೇ ತೊಂದರೆಗೂ ನಾವು ಥೆರಪಿ ಮಾಡಬಹುದು. ದೈಹಿಕ ತೊಂದರೆಗಳಿಗೂ ಥೆರಪಿ ಮಾಡಬಹುದು. ಯಾಕಂದ್ರೆ ಬಹಳಷ್ಟು ದೈಹಿಕ ತೊಂದರೆಗಳು ಸೈಕೋಸೊಮ್ಯಾಟಿಕ್ ಆಗಿರ್ತವೆ. ನಮ್ಮ ಮಾನಸಿಕ ಒತ್ತಡದಿಂದ, ತೊಂದರೆಗಳಿಂದ, ಮಾನಸಿಕವಾಗಿ ನಾವು ಅದುಮಿಟ್ಟ ಭಾವನೆಗಳಿಂದ ದೇಹದಲ್ಲಿ ತೊಂದರೆ ಕಾಣುತ್ತದೆ. ಅದಕ್ಕೆ ತುಂಬಾ ಒಳ್ಳೇದಾಗ್ತದೆ. ಮತ್ತೆ ಉಳಿದದ್ದು ಕಾನ್ಸಂಟ್ರೇಷನ್ಗೆ, ಟೆನ್ಷನ್ಗೆ, ಫೋಬಿಯಾಗಳಿಗೆ, ಅದಕ್ಕೆಲ್ಲ ಹೇಗೂ ಇದ್ದದ್ದೇ. ಫೋಬಿಯಾಕ್ಕೆ ಬೆಸ್ಟ್ ಇದು. ಹೌದಾ? ಅಂದ್ರೆ ಫೋಬಿಯಾ ಅಂತಂದ್ರೆ ಮುಖ್ಯವಾಗಿ ಹೆದರಿಕೆಗಳು, ಅನ್ರೀಸನಬಲ್ ಫಿಯರ್ ಅಂತ ಹೇಳ್ತಾರೆ. ಉದಾಹರಣೆ ಒಂದೆರಡು ಹೆದರಿಕೆಗಳ ಬಗ್ಗೆ ಹೇಳೋದಾದ್ರೆ, ನೀವು ನೀರಿನ ಹೆದರಿಕೆ, ಎತ್ತರದ ಹೆದರಿಕೆ, ಹೈಟ್. ಹೌದು, ನಾನು ಇದನ್ನ ಸಿಂಪಲ್ ಟರ್ಮ್ ಅಲ್ಲೇ ಹೇಳ್ತಾ ಇದ್ದೇನೆ. ಅದಕ್ಕೆ ಇರುವ ಹೆಸರುಗಳನ್ನ ಹೇಳಿದ್ರೆ ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ವಾ, ಆದ್ರಿಂದ
ಸಿಂಪಲ್ ಟರ್ಮ್ ಅಲ್ಲೇ ಹೇಳ್ತೇನೆ. ನೀರಿನ ಹೆದರಿಕೆ, ಜೇಡದ ಹೆದರಿಕೆ, ಈ ರೆಪ್ಟೈಲ್ಸ್, ಹಾವು ಕಂಡ್ರೆ ಹೆದರುವವರಿದ್ದಾರೆ, ಹಾವು ಅಂತ ಹೆಸರು ಹೇಳಿದ್ರೆ ಹೆದರುವವರಿದ್ದಾರೆ, ಅವರಿಗೆ ಟಿವಿಯಲ್ಲಿ ಹಾವು ಕಂಡ್ರು ಕಾಲೆತ್ತಿಕೊಂಡು ಕುತ್ಕೊಳ್ಳುವವರಿದ್ದಾರೆ. ಅಂಥದ್ದೆಲ್ಲ ಅನ್ರೀಸನೇಬಲ್ ಫಿಯರ್ ಅಂತ ಕರೆಸಿಕೊಳ್ಳುತ್ತದೆ. ಒಂದು ಮಾಳಿಗೆ ಹತ್ತಿ ಕೆಳಗೆ ನೋಡ್ಲಿಕ್ಕೆ ಆಗುದಿಲ್ಲ ಅನ್ನುವ ಹೆದರಿಕೆಗಳು, ನೀರು ಬಾವಿ ಒಳಗೆ ಬಗ್ಗೆ ನೀರು ಎತ್ತಲಿಕ್ಕೆ ಆಗದವ್ರು ನನ್ನ ಹತ್ರ ಬಂದಿದ್ರು, ನೀರಿನ ಹೆದರಿಕೆ, ಆಳದ ಹೆದರಿಕೆ, ಇಂಥದ್ದೆಲ್ಲ ಫೋಬಿಯಾಗಳು ಅಂತ ಹೆಸರು ಕರೆಸಿಕೊಳ್ತೇವೆ. ಕ್ಲಾಸ್ಟ್ರೋಫೋಬಿಯಾ ಇಸ್ ಒನ್ ಫೇಮಸ್ ಥಿಂಗ್. ಒಂದು ಸಣ್ಣ ರೂಮಿನೊಳಗೆ ಒಬ್ಬರೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, 2-3 ಜನ 4 ಜನಕ್ಕಿಂತ ಹೆಚ್ಚು ಇದ್ರೆ ಅವರಿಗೆ ಕ್ರೌಡೆಡ್ ರೂಮ್ ಅಂತ ಅನ್ಸಿಬಿಟ್ಟು ಅವರಿಗೆ ಹೆದರಿಕೆ ಆಗ್ಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಕ್ಲಾಸ್ಟ್ರೋಫೋಬಿಯಾ ಅಂತ ಹೇಳ್ತಾರೆ. ಸೊ ಅಂಥದ್ದಕ್ಕೆಲ್ಲ ಅಲ್ಲಿ ಆತರ ಹೆದರ್ಕೊಳ್ಳುವ ಕಾರಣವೇ ಇಲ್ಲ, ಆದ್ರೆ ಅವ್ರಿಗೆ ಅದು ಹೆದರಿಕೆ ಅಂತ ಅನ್ನಿಸ್ತು. ಇದೆಲ್ಲದರಿಂದ ಹೊರಗೆ ಬರ್ಬೋದು ನಾವು, ಎಲ್ಲದರಿಂದ ಹೊರಗೆ ಬರ್ಬೋದು. ಓಕೆ, ಈಗ ಒಂದು ಪ್ರಶ್ನೆ, ಈ ಹಿಪ್ನೋಥೆರಪಿ ಮಾಡೋದು ಅಂತಂದ್ರೆ ಹಿಪ್ನೋಟೈಸ್ ಮಾಡೋದು ಅಂತ ಅರ್ಥನಾ? ಅಂದ್ರೆ ಸಂಪೂರ್ಣವಾಗಿ ನಿಮ್ಮನ್ನ ನಾವು ವಶೀಕರಣ ಮಾಡಿಕೊಂಡು ನಿಮ್ಮನ್ನ ನಾನು ಹಿಡಿದಿಟ್ಟುಕೊಂಡು ನಿಮ್ಮ ಗುಟ್ಟುಗಳನ್ನೆಲ್ಲ ನಾನು ತಿಳ್ಕೊಳ್ಳೋದು ಅಂತ ಅರ್ಥನಾ? ಹಿಪ್ನೋಥೆರಪಿ ಅಂತಂದ್ರೆ ಆ ಅರ್ಥ ಆಗೋದಿಲ್ಲ. ಹಿಪ್ನೋಟೈಸ್ ಮಾಡೋದು ಅಂತ ಹೇಳುವಾಗ ಸ್ವಲ್ಪ ಮಟ್ಟಿಗೆ ಅದು ಸಾಧ್ಯ ಉಂಟು, ಸಾಧ್ಯ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆಯ್ತಾ? ವಶೀಕರಣ ಮಾಡಿ ನಿಮ್ಮ ಸಬ್ ಕಾನ್ಶಿಯಸ್ಸಿಗೆ ನನ್ನ ಯೋಚನೆಗಳನ್ನ ಫೀಡ್ ಮಾಡುದು, ಬ್ರೈನ್ ವಾಶ್ ಅಂತ ನಾವು ಸಿಂಪಲ್ ಆಗಿ ಹೇಳ್ಬೋದು. ಮತ್ತೆ ಈ ಜಾದೂಗಾರರೆಲ್ಲ ಈ ತರ ಮಾಡ್ತಾರೆ? ಜಾದೂಗಾರಲ್ಲಿ ಸ್ಟೇಜ್ ಹಿಪ್ನೋಸಿಸ್ ಅಂತಲೇ ಕರೀತಾರೆ, ಅದನ್ನ ಮಾಡ್ತಾರೆ. ಆ ಸ್ಟೇಜ್ ಹಿಪ್ನೋಸಿಸ್ ಅಲ್ಲಿ 80% ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತದೆ, ಮತ್ತೆ 20% ನೀವು ಸ್ಟೇಜ್ ಹಿಪ್ನೋಸಿಸ್ ಮಾಡುವಾಗ ನೋಡಿರಬಹುದು, ಮತ್ತೆ 20% ಅವ್ರು ನಿಜವಾಗಿಯೂ ಒಂದು ಟ್ರಾನ್ಸಿಗೆ ಒಳಗಾಗ್ತಾರೆ. ಆ ವಾತಾವರಣ ಹಾಗೆ ಮಾಡ್ತಾರೆ, ಸ್ಟೇಜ್ ಆತರ ಮಾಡ್ತಾರೆ, ಲೈಟ್ ಸೆಟಪ್ ಮಾಡ್ತಾರೆ. ಹಾಗಾಗಿ ಒಂದು 20% ಅವರು ಟ್ರಾನ್ಸಿಗೆ ಹೋಗ್ತಾರೆ, ಮತ್ತೆ ಉಳಿದ 80% ಸಾಮಾನ್ಯ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತದೆ. ಓಕೆ, ಎಸ್ ಮೇಡಮ್, ನಾನು ಕೇಳಿದೆ ಈಗ ಕಂಪ್ಲೀಟ್ ಆಗಿ ಒಬ್ಬರನ್ನ ಹತೋಟಿಯಲ್ಲಿ ಇಟ್ಕೊಂಡು ಅವರ ಗುಟ್ಟುಗಳನ್ನೆಲ್ಲ ತಿಳ್ಕೊಳ್ಳೋದು ಅಂತ ಅರ್ಥನಾ ಅಂತ? ಹೌದು, ಅದಕ್ಕೆ ಗುಟ್ಟು ತಿಳ್ಕೊಳ್ಳುವ ಸಾಧ್ಯತೆ ಉಂಟು, ಇಲ್ಲ ಅಂತ ಹೇಳುದಿಲ್ಲ ನಾನು. ಸರಿ, ಆಯ್ತಾ? ಇದಕ್ಕೆ ನಮ್ಮ ಕ್ರಿಮಿನಲ್ ಡಿಪಾರ್ಟ್ಮೆಂಟ್ನವರು, ಕ್ರಿಮಿನಲ್ ಪೊಲೀಸ್ಗಳು, ಅವರು ಡ್ರಗ್ ಇಂಡ್ಯೂಸ್ಡ್ ಹಿಪ್ನೋಸಿಸ್ ಯೂಸ್ ಮಾಡ್ತಾರೆ. ಹೌದಾ? ಅಂದ್ರೆ ಏನು? ಅಂದ್ರೆ ಮೈಲ್ಡ್ ಇದು ಕೊಟ್ಟು, ಡ್ರಗ್ಸ್ ಕೊಟ್ಟು ಸೆಮಿ ಕಾನ್ಶಿಯಸ್ ಸ್ಟೇಟಿಗೆ ಕರ್ಕೊಂಡು ಹೋಗಿ ಅವರು ಸತ್ಯ ಹೇಳುವ ಹಾಗೆ ಮಾಡುದು. ಆಯ್ತಾ? ಚಾಲ್ತಿಯಲ್ಲಿದೆ. ಹೌದು. ಅಲ್ಲಿ ಯಾಕೆ ಮಾಡ್ತಾರೆ, ಡ್ರಗ್ ಇಂಡ್ಯೂಸ್ ಯಾಕೆ ಮಾಡ್ತಾರೆ ಅಂತಂದ್ರೆ, ಮಾಮೂಲು ಹಿಪ್ನೋಥೆರಪಿಯಲ್ಲಿ ಸೆಮಿ ಕಾನ್ಶಿಯಸ್ ಅಂತ ಆಗ್ಲೇ ಹೇಳಿದೆ ನಾನು, ಯು ಆರ್ ಕಾನ್ಶಿಯಸ್ಲಿ ಅವೇರ್, ನೀವ್ ಏನ್ ಕೇಳ್ತೀರಿ ಏನ್ ಹೇಳ್ತೀರಿ ಅನ್ನೋದು ನಿಮ್ಮ ಎಚ್ಚರದಲ್ಲಿ ಇರ್ತದೆ. ಡ್ರಗ್ ಇಂಡ್ಯೂಸ್ಡ್ ಅಲ್ಲಿ ಏನಾಗ್ತದೆ, ಇದು ಒಂದ್ ಸ್ವಲ್ಪ ಕುಡುಕನ ರೀತಿ. ಕುಡುಕನಿಗೆ ಅವನು ಏನ್ ಮಾತಾಡ್ತಾನೆ ಅಂತ ಅನ್ನೋ ಪೂರ್ತಿ ಎಚ್ಚರ ಇರುದಿಲ್ಲ, ಕುಡುಕ ಹೇಳಿದೆಲ್ಲ ಸತ್ಯ ಅಂತ ಒಂದು ಮಾತುಂಟು ಅಲ್ವಾ, ಕುಡ್ದಾಗ ಸತ್ಯ ಮಾತಾಡ್ತಾನೆ, ಯಾಕಂದ್ರೆ ಅವನಿಗೆ ಏನ್ ಹೇಳ್ತಾನೆ ಅನ್ನೋ ಎಚ್ಚರ ಇರುದಿಲ್ಲ. even though he is conscious, so to speak, but ಅವನಿಗೆ ಆ ಒಂದು ಯುಕ್ತಾಯುಕ್ತತೆಯ ವಿವೇಚನೆ ಇರುವುದಿಲ್ಲ. ಈ ಡ್ರಗ್ ಇಂಡ್ಯೂಸ್ಡ್ ಅಲ್ಲಿ ಹಾಗಾಗ್ತದೆ. ಹೇಳ್ಬೇಕೋ ಬೇಡವೋ ಅನ್ನುವ ಯುಕ್ತಾಯುಕ್ತತೆಯ ವಿವೇಚನೆ ಇಲ್ಲದ ಕಾರಣ ಅವರು ಸತ್ಯ ಹೇಳುವ ಸಾಧ್ಯತೆಗಳಿರ್ತದೆ. ಹಿಪ್ನೋಥೆರಪಿಯಲ್ಲಿ ಆ ವಿವೇಕವನ್ನ ನಾವು ಮುಚ್ಚಿ ಹಾಕುವುದಿಲ್ಲವಾದ್ರಿಂದ ಅವರು ಎಲ್ಲವನ್ನೂ ನಮಗೆ ಹೇಳದೇ ಇರುವ ಸಾಧ್ಯತೆ ಉಂಟು. ಹಾಗಾಗಿ ಇದು ಸತ್ಯ ತಿಳ್ಕೊಳ್ಳೋ ಬಗೆ ಅಲ್ಲ, ಹೀಲಿಂಗ್ ಬಗ್ಗೆ ಮಾತ್ರ. ಓಕೆ ಓಕೆ. ಕಳೆದ ಒಂದು 14-15 ವರ್ಷಗಳಲ್ಲಿ ಮೇಡಮ್ ನೀವು ಎಷ್ಟು ಮಂದಿಗೆ ಈ ತರದ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದೀರಿ, ಮತ್ತೆ ನೀವು ಫೇಸ್ ಮಾಡಿದಂತಹ ಒಂದು ಚಾಲೆಂಜಿಂಗ್ ಟ್ರೀಟ್ಮೆಂಟ್ ನ ಬಗ್ಗೆ ಹೇಳ್ಬೋದಾ? ಇದು ಚಾಲೆಂಜಿಂಗ್ ಟ್ರೀಟ್ಮೆಂಟ್ ಹೇಳ್ಬಹುದು ಖಂಡಿತವಾಗ್ಲೂ. ಒಂದು ಇಂಟ್ರೆಸ್ಟಿಂಗ್ ಉಂಟು, ಒಂದು ಚಾಲೆಂಜಿಂಗ್. ಸುಮಾರು ಕಳೆದ 10 ವರ್ಷಗಳಲ್ಲಿ ಸುಮಾರು 600 ಮಿಕ್ಕಿ ಜನರನ್ನ ನಾನು ನೋಡಿದ್ದೇನೆ. ಇಂಟ್ರೆಸ್ಟಿಂಗ್ ಅಂತಂದ್ರೆ ಒಬ್ರು ಒಂದೇ ಸೆಷನ್ ಅಲ್ಲಿ ಹೀಲ್ ಆದವರು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅವರಿಗೆ ಬಾವಿಯಿಂದ ನೀರು ಸೇದ್ಲಿಕ್ಕೆ ಆಗೋದಿಲ್ಲ ಅನ್ನೋ ಪ್ರಾಬ್ಲಮ್ ಇಟ್ಕೊಂಡು ಬಂದಿದ್ರು. ಅದಾಗೊಮ್ಮೆ ಮೆನ್ಷನ್ ಮಾಡಿದೆ ನಾನು, ಬಾವಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸರಿ, ಥೆರಪಿ ಶುರು ಮಾಡಿದಾಗ ನಿಮ್ಮ ಈ ಪ್ರಾಬ್ಲಮಿನ ಕಾರಣ ಎಲ್ಲಿ ಉಂಟು ಅಲ್ಲಿಗೆ ಹೋಗುವ ಅಂತಲೇ ಗೈಡ್ ಮಾಡೋದು ನಾವು ರೀತಿ. ಅಲ್ಲಿ ಹೋದ ತಕ್ಷಣ ನಾನು ಬಿದ್ದಿದ್ದೇನೆ ಅಂತ ಹೇಳಿದ್ರು. ಎಲ್ಲಿ ಬಿದ್ದಿದ್ದೀರಿ ಏನು ಎಂತದು ಸ್ವಲ್ಪ ಪ್ರೋಬ್ ಮಾಡಿಕೊಂಡು ಹೋಗುವಾಗ ಕಾಡಿನಲ್ಲಿ ಒಂದು ಹಾಳು ಬಾವಿಗೆ ಬಿದ್ದ ಒಂದು ಕಾಡು ಹಸುವಿನ ಕರು ಬಿದ್ದಾಗ ಕುತ್ತಿಗೆ ಮುರಿದು ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಒದ್ದಾಡಿ ಆಮೇಲೆ ಸತ್ತು ಹೋಗಿದೆ.
ಸೊ ಅದಾದ್ಮೇಲೆ ಒಂದು ಹೀಲಿಂಗ್ ಪ್ರಾಸೆಸ್ ಎಲ್ಲ ಮಾಡಿ ಅವರನ್ನ ವಾಪಸ್ ಈ ಕ್ಷಣಕ್ಕೆ ಕರ್ಕೊಂಡು ಬಂದ ನಂತರ ಮತ್ತೆ ಎದ್ದು ಒಂದು 5 ನಿಮಿಷದಲ್ಲಿ ಮೇಡಮ್ ನಂಗೆ ಕುತ್ತಿಗೆ ನೋವಿತ್ತು ಈಗ ಎಲ್ಲ ಹೋಯ್ತದು ಅಂತ ಹೇಳ್ತಾರೆ. ಸೊ ದಟ್ ವಾಸ್ ಆಡೆಡ್ ಬೆನಿಫಿಟ್. ಆ ನಂತರ ಅವರಿಗೆ ಬಾವಿಯಿಂದ ನೀರ್ ಸೇದ್ಲಿಕ್ಕಾಗ್ಲಿ, ಮನೆ ಕೆಲಸಗಳನ್ನ ಮಾಡ್ಲಿಕ್ಕಾಗ್ಲಿ, ಆ ಕೆಳಗೆ ನೋಡುವ ಹೆದರಿಕೆ ಆಗ್ಲಿ ಯಾವುದು ಉಳಿಲಿಲ್ಲ. ಇದು ಒಂದೇ ಸೆಷನ್ ಅಲ್ಲಿ ಹೀಲ್ ಆದ ವೆರಿ ಇಂಟ್ರೆಸ್ಟಿಂಗ್ ಕೇಸ್. ಅವರು ಈಗಲೂ ನಿಮ್ ಜೊತೆ ಸಂಪರ್ಕದಲ್ಲಿದ್ದಾರೆ? ಹೌದು, ಆರಾಮದಲ್ಲಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಅವರಿಗೆ. ಅದು ಒಂದು. ಇನ್ನೊಂದು ಚಾಲೆಂಜಿಂಗ್ ಏನು ಅಂತಂದ್ರೆ, ಒಬ್ರಿಗೆ ತುಂಬಾ ನಿದ್ದೆಯಲ್ಲಿ ಎಲ್ಲ ಕನಸುಗಳು, ಕೆಟ್ಟ ಕನಸುಗಳು, ಏನ್ ಮಾತಾಡ್ತಾನೆ ಅಂತ ಗೊತ್ತಾಗುದಿಲ್ಲ ಅನ್ನೋ ಒಂದು ಕಂಡೀಷನ್ ಅಲ್ಲಿ ಇದ್ರು. ಯಾವ್ದಕ್ಕೆ ಕೈ ಹಾಕಿದ್ರು ಮುಂದೆ ಹೋಗುದಿಲ್ಲ ಅಂತಿದ್ರು. ಅವರು ಬಂದ್ರು. ಅವರನ್ನ ರಿಗ್ರೆಸ್ ಮಾಡಿದಾಗ ಅವರಲ್ಲಿ ಅವರ ಪಕ್ಕದ ಮನೆಯ ಒಂದು ಅಜ್ಜಿಯ ಆತ್ಮ ಸೇರಿಕೊಂಡದ್ದು. ಇದು ಅಲ್ಲಿವರೆಗೆ ನಾನು ಈ ಆಡೆಡ್ ಆತ್ಮಗಳು ಅದರ ಬಗ್ಗೆ ತಿಳ್ಕೊಂಡಿರ್ಲಿಲ್ಲ. ನಾನು ಕಲಿಯುವಾಗ, ಹಿಪ್ನೋಥೆರಪಿ ಕಲಿಯುವಾಗ ಅದರ ಬಗ್ಗೆ ಒಂದಿಷ್ಟು ಪಾಠ ಆಗಿತ್ತು. ಅಲ್ಲಿ ಇಂಥ ಸಂದರ್ಭಗಳು, ಇಂಥ ಪ್ರಾಕ್ಟೀಸ್ ಅಲ್ಲಿ ಯಾವುದು ನಮ್ಗೆ ಬರಲಿಲ್ಲ. ಹಾಗಾಗಿ ಅದರ ಅನುಭವ ಆಗಿರ್ಲಿಲ್ಲ. ಇದು ನನಗೆ ಫಸ್ಟ್ ಟೈಮ್ ಅವರ ಅನುಭವ ಆದದ್ದು. ಅದಕ್ಕೆ ಮೆಥಡ್ ನಾನು ಓದಿಕೊಂಡಿದ್ದೆ, ತಿಳ್ಕೊಂಡಿದ್ದೆ. ಹಾಗಾಗಿ ಆ ಮೆಥಡ್ ಅಲ್ಲಿ ಆ ಸೇರಿಕೊಂಡ ಆತ್ಮವನ್ನ ಮತ್ತೆ ಬಿಟ್ಟು ಕಳಿಸ್ಲಿಕ್ಕೆ ಮಾಡುವಾಗ, ಒಂದು ಆ ಆತ್ಮ ಪಕ್ಕದ ಮನೆಯ ಅಜ್ಜಿ ಇವರಿಗೆ ಗೊತ್ತಿಲ್ಲದ ತುಳು ಭಾಷೆಯಲ್ಲಿ ಮಾತಾಡಿ, ಸ್ವರವೂ ವ್ಯತ್ಯಾಸ ಆಯ್ತು. ಆಯ್ತಾ? ನನ್ಗೆ ನಿಜವಾಗ್ಲೂ ಒಂದ್ಸರಿ ಗಾಬರಿ ಆಗಿದೆ. ಒಂದ್ ಸ್ವಲ್ಪ ಮಟ್ಟಿಗೆ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಲಿ ನಾನು ಅಂತೇಳಿ ಓದಿಕೊಂಡಿದ್ರು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಸ್ ಆಲ್ವೇಸ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸ್ವಲ್ಪ ಗಾಬರಿ ಆಗಿದ್ದೆ ನಾನು ನಿಜವಾಗ್ಲೂ, ಸ್ವಾಮಿ ದೇವರೇ ಆಮೇಲೆ ಅವರನ್ನ, ಆ ಅಜ್ಜಿಯನ್ನ ಕಳಿಸಿ ಕೊಡ್ಬೇಕಾದ್ರೆ ಇವರು ಒಂದು ಇಡೀ ದೇಹ ಟ್ವಿಸ್ಟ್ ಆದದ್ದುಂಟಲ್ಲ, ಎಲ್ಲಿ ಇನ್ನು ಉಳುಕು ಹಿಡಿದು ಎಲ್ಲಿ ಸಿಕ್ಕಾಕೊಂಡು ಏನು ಏಳ್ಲಿಕ್ಕಾಗದ ಪರಿಸ್ಥಿತಿಗೆ ಹೋಗ್ತಾರೋ ಅನ್ನುವ ಹೆದರಿಕೆ ಹುಟ್ಟಿತ್ತು ನನಗೆ. ಆ ಸುರುವಿನ ಸ್ವಾಮಿ ದೇವರು ಈಗ 3 ಪಟ್ಟಾಯಿತು. ಆ ತರ ಒಂದು ಸಿಚುವೇಶನ್ ನೋಡಿದ್ದೇನೆ. ಆ ನಂತರ ಇಂಥ ಆಡೆಡ್ ಆತ್ಮಗಳು, ಹಿಚ್ ಹೈಕಿಂಗ್ ಸೋಲ್ಸ್ ಅಂತಲೂ ಹೇಳ್ತಾರೆ, ಅಥವಾ ಸೋಲ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾರೆ. ಸೊ ಇಂಥದನ್ನೆಲ್ಲ ಮತ್ತೆ ಹ್ಯಾಂಡಲ್ ಮಾಡ್ಲಿಕ್ಕೆ ಧೈರ್ಯ ಬಂತು ನನಗೆ. ಬಟ್ ಅದು ಒಂದು ತುಂಬಾ ಚಾಲೆಂಜ್ ಆಗಿತ್ತು. ಓಕೆ ಮೇಡಮ್, ಈ ನಿಮ್ಮ ಹಿಪ್ನೋಥೆರಪಿಯನ್ನ ಬೇರೆ ಡಾಕ್ಟರ್ಸ್ಗಳು ಅವರು ರೆಕಮೆಂಡ್ ಮಾಡ್ತಾರಾ, ನಿಮ್ಮಲ್ಲಿಗೆ ಕಳಿಸ್ತಾರಾ, ಇಲ್ಲಿ ಅವರದ್ದು ಒಂದು ಟ್ರೀಟ್ಮೆಂಟ್ ತಗೊಂಡು ಬನ್ನಿ ನಂತರ ನಾವು ನೋಡೋಣ, ಈ ತರ ಆಗಿದೆಯಾ? ನನ್ನ ತಿಳುವಳಿಕೆಗೆ ಬಂದ ಹಾಗೆ ಆಗ್ಲಿಲ್ಲ. ಈಗ ಬಂದವರಿಗೆ ಡಾಕ್ಟರ್ ಹೇಳಿ ಬಂದಿದ್ದಾರೆ ಅಂತಾದ್ರೆ ಅವ್ರು ನನ್ನ ಹತ್ರ ಹೇಳದೆಯೂ ಇರಬಹುದು. ಆದ್ರೆ ಪೂರ್ತಿಯಾಗಿ ಆಗ್ಲಿಲ್ಲ ಅಂತ ಹೇಳಬಾರ್ದು. ನನ್ಗೆ ಉಡುಪಿಯಲ್ಲಿ ಡಾಕ್ಟರ್ MK ಕಾಮತ್ ಅಂತ ಒಬ್ರು ಮಿತ್ರ ನರ್ಸಿಂಗ್ ಹೋಮಿನ ಹತ್ರ ಡಾಕ್ಟರ್ ಇದಾರಂತೆ. ಅವರು ಹೇಳಿ 2 ಪೇಷಂಟ್ಸ್ ಬಂದಿದ್ದಾರೆ. ಆಮೇಲೆ ಈ ಪೇಷಂಟ್ಗಳು ಹೇಳಿ ಮತ್ತೆ ತುಂಬಾ ಜನ ಬಂದಿದ್ದಾರೆ. ಬಟ್ ಡಾಕ್ಟರ್ ಹೇಳಿ 2 ಬಂದಿದ್ದಾರೆ. ನಾನು ಇವತ್ತಿನವರೆಗೂ ಅವರನ್ನು ಭೇಟಿ ಆಗ್ಲಿಲ್ಲ. ಅವ್ರ ಹತ್ರ ಒಂದ್ಸರಿ ಫೋನಲ್ಲಿ ಮಾತಾಡಿದೆ ಅನ್ಸ್ತದೆ, ಬಿಟ್ರೆ ಅವರನ್ನ ಭೇಟಿ ಆಗ್ಲಿಲ್ಲ. ಅವರು ನನ್ನ ಬಗ್ಗೆ ಹೇಗೆ ತಿಳ್ಕೊಂಡ್ರು ನನ್ಗೆ ಇವತ್ತಿಗೂ ಸರಿಯಾಗಿ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಬಟ್ ಅವರು ಕಳಿಸಿದ್ದಾರೆ, ಬಿಟ್ರೆ ಬೇರೆ ಯಾರು ಇಲ್ಲ. ಈ ಚಿಕಿತ್ಸಾ ವಿಧಾನ ಮೇಡಮ್ ಪ್ರಚಲಿತದಲ್ಲಿ ಇದೆಯಾ, ಅಥವಾ ಜನರಿಗೆ ಇದ್ರ ಬಗ್ಗೆ ನಾಲೆಜ್ ಇದೆಯಾ? ನಿಮ್ಗೇನ್ ಅನ್ಸುತ್ತೆ? ನಾನು ಇದನ್ನು ಶುರು ಮಾಡಿದ ಸಮಯದಲ್ಲಿ ನಾವು ಉಡುಪಿ, ಮಂಗಳೂರು, ಇದು ಮಣಿಪಾಲದಲ್ಲಿ ಇರೋದಲ್ವಾ. ಸೊ ಉಡುಪಿ ಚಾನೆಲ್ನವರು 1-2 ಪ್ರೋಗ್ರಾಮ್ ಮಾಡಿದ್ರು ಇದ್ರ ಬಗ್ಗೆ. ಅಲ್ಲಿಂದ ತುಂಬಾ ಜನಕ್ಕೆ ಗೊತ್ತಾಯ್ತು ನಾನು ಇಲ್ಲಿ ಮಾಡ್ತಾ ಇದ್ದೇನೆ ಅಂತೇಳಿ. ನನಗ್ ಮೊದ್ಲು MIT ಒಂದು ಪ್ರೊಫೆಸರು ಕೃಷ್ಣಮೂರ್ತಿ ಸರ್ ಅಂತ ಹೇಳಿ ಅವರು ಮಾಡ್ತಿದ್ರಂತೆ. ನಾನು ಅವರನ್ನ ಭೇಟಿ ಆಗ್ಲಿಲ್ಲ. ನಾವು ಮಣಿಪಾಲಕ್ಕೆ ಬಂದ್ ಸೆಟ್ಲ್ ಆಗೋ ಹೊತ್ತಿಗೆ ಅವರು ಮಣಿಪಾಲ ಬಿಟ್ಟಾಗಿತ್ತು. ಬಟ್ ಅವ್ರು ಮಾಡ್ತಿದ್ರು ಅಂತ ವಿಷಯ ಕೇಳಿದ್ದೇನೆ. ಅಲ್ಲದೆ ಇವರು ನಮ್ಮ ಪ್ರೊಫೆಸರ್ ಶಂಕರ್ ಜಾದೂಗರ್, ಅವರು ಹಿಪ್ನೋಸಿಸ್ ಮಾಡ್ತಿದ್ರು. ಥೆರಪಿಗೆ ಅಂತೇಳಿ ಅವರು ಯೂಸ್ ಮಾಡಿದ್ದು ಕಡಿಮೆ, ಬಟ್ ಹಿಪ್ನೋಸಿಸ್ ಮಾಡ್ತಿದ್ರು. ಹಿಪ್ನೋಸಿಸ್ ಮಾಡಿ ಅವ್ರಿಗೆ ಒಂದ್ ಸ್ವಲ್ಪ ಸಜೆಷನ್ಸ್ ಕೊಡ್ತಿದ್ರು. ಥೆರಪಿಯ ರೀತಿಯಲ್ಲಿ ಅಲ್ಲ, ಒಂದ್ ಸ್ವಲ್ಪ ರಿಫಾರ್ಮಿಂಗ್ ರೀತಿಯಲ್ಲಿ. ಆಟೋ ಸಜೆಷನ್ ನಾವೇ ಹೇಳಿಕೊಡುವಂಥದ್ದು. ಅವರು ಥೆರಪಿ ಅಂಡರ್ ಟ್ರಾನ್ಸ್ ಸಜೆಷನ್ ಕೊಟ್ಟು ಅವರ ಮನ ಪರಿವರ್ತನೆಗೆ ಕಾರಣರಾಗಿದ್ದಾರೆ. ಹಾಗೆ ಇದೆರಡು ನನ್ಗೆ ಗೊತ್ತಿರುವ ಮಟ್ಟಿದ್ದು, ಮಣಿಪಾಲ ಉಡುಪಿ ಪರಿಸರದ್ದು. ಅದು ಬಿಟ್ಟು ಬೇರೆ ಯಾರು ಏನು ಎಷ್ಟು ಮಾಡಿದ್ದಾರೆ ನನ್ಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಇಲ್ಲಿ ಮಂಗಳೂರಲ್ಲಿ ಕೆಲವರು ಇದ್ದಾರಂತೆ, ನನ್ಗೆ ಅವರ ಪರಿಚಯ, ಹೆಸರು ಯಾವುದು ಗೊತ್ತಿಲ್ಲ. ಮೇ ಬಿ ವಿಡಿಯೋ ನೋಡಿ ನಿಮ್ಗೆ ಅವರ ಸಂಪರ್ಕ ಆದ್ರೂ ಆಗಬಹುದು, ಗೊತ್ತಿಲ್ಲ. ಪಡುಬಿದ್ರೆಯಲ್ಲಿ ಒಬ್ರು ಲೇಡಿ ಮಾಡ್ತಿದ್ರು, ಅವ್ರೀಗ ಮಾಡ್ತಾರ ಇಲ್ವಾ ಗೊತ್ತಿಲ್ಲ.
ನಾನು ಶುರು ಮಾಡಿದಾಗ ಉಡುಪಿ ಚಾನೆಲ್ ಒಂದು, ಮತ್ತೆ ಇನ್ನೊಂದು ನಾನು ಆವಾಗ ಶುರುವಾಗದ ಸಮಯ ಸೊ ವಿಜಯವಾಣಿಯಲ್ಲಿ ಮತ್ತೆ ವಿಜಯ ಕರ್ನಾಟಕದಲ್ಲಿ ಮತ್ತೆ ಉದಯವಾಣಿಯಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಿದ್ದೆ ಮಾಡ್ತೇನೆ ಅಂತ ಹೇಳಿ. ಹೌದಾ? ಓಕೆ. ಅಂದ್ರೆ ನೀವು ಒಬ್ಬ ಲೇಖಕಿ ಕೂಡ ಆಗಿರೋದ್ರಿಂದ ಈ ಬಗ್ಗೆ ಆರ್ಟಿಕಲ್ಸ್ ಗಳನ್ನೆಲ್ಲ ನೀವು ಪಬ್ಲಿಷ್ ಮಾಡಿದೀರಾ? ಮಾಡಿದ್ದೇನೆ. ಎಲ್ಲಿ ಮಾಡಿದೀರಾ? ಒಂದು ವೆಬ್ಸೈಟ್ಸ್ ಗಳಲ್ಲಿ, ಫೋಟೋಸ್ ಗಳಲ್ಲಿ? ಹೌದು, ನನ್ನ ಬ್ಲಾಗ್ ಅಲ್ಲಿ ಬರೀತಿದ್ದೆ. ನನ್ನ ಬ್ಲಾಗ್ ಅಲ್ಲಿ suptadipti.blogspot.com ಅಲ್ಲಿ ಅದರಲ್ಲಿ ಬರೀತಿದ್ದೆ. ಆಮೇಲೆ ಮಂಗಳೂರಿನ ಭಾವನಾ ಅಂತ ಒಂದು ಪತ್ರಿಕೆ ಬರ್ತಿತ್ತು, ಹೌದು, ಅದರಲ್ಲಿ ಬರೀತಿದ್ದೆ. ಪುತ್ತಿಗೆ ಮಠದ ಒಂದು ಪತ್ರಿಕೆಯಲ್ಲಿ ಅದರಲ್ಲಿ ಒಂದು ಲೇಖನ ಬಂದಿತ್ತು, ಮಟ್ಟಿ ರಾಧಾಕೃಷ್ಣರಾಯರು ಇಂಟರ್ವ್ಯೂ ಮಾಡಿ ಹೋಗಿ ಬರೆದದ್ದು, ಅದೊಂದು ಲೇಖನ ಬಂದಿತ್ತು. ಮತ್ತೆ ಅದಷ್ಟು ಮೇಜರ್. ಓಕೆ ಮೇಡಮ್, ಮುಖ್ಯವಾಗಿ ಇಲ್ಲಿ ಈಗ ನಾನು ಕೇಳಬೇಕು, ಈ ತರದ ಥೆರಪಿಯನ್ನ ತಗೊಳ್ಳೋದಕ್ಕೆ ಏನಾದ್ರೂ ಇತಿಮಿತಿಗಳು ಇದೆಯಾ ಅಂತ? ಅಂದ್ರೆ ವೆನ್ ಐ ಸೇ ಇತಿಮಿತಿ ಇನ್ ಎ ಲಾರ್ಜರ್ ಎಕ್ಸ್ಟೆಂಟ್, ಆಯ್ತಾ? ಹೇಗೆ ಹೇಳಿ ನಾನು ಅದನ್ನಂತ ಗೊತ್ತಾಗ್ತಿಲ್ಲ. ಅಲ್ಲೇನಾದ್ರೂ ಜಾತಿ ಧರ್ಮಗಳೆಲ್ಲ ಅಡ್ಡ ಬರುತ್ತಾ ಇತ್ಯಾದಿಗಳೆಲ್ಲ? ಇಲ್ಲ, ಖಂಡಿತ ಇಲ್ಲ. ನಾನು ಈಗ ಹೇಳಿದ ಚಾಲೆಂಜಿಂಗ್ ಕೇಸು ಅನ್ಯ ಧರ್ಮೀಯರು. ಯಾವ ಧರ್ಮ ಅಂತ ನಾನು ಹೇಳೋದಿಲ್ಲ, ಆದ್ರೆ ಅನ್ಯ ಧರ್ಮೀಯರು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಅಂತೂ ಅನ್ಯ ಧರ್ಮೀಯರು. ರೀಇನ್ಕಾರ್ನೇಷನ್ ಅನ್ನ, ಪಾಸ್ಟ್ ಲೈಫ್ ಅನ್ನ ಒಪ್ಪದೇ ಇರುವ ಅನ್ಯ ಧರ್ಮೀಯರು, ಸೋಲ್ ಎಕ್ಸಿಸ್ಟೆನ್ಸ್ ಅನ್ನ ಒಪ್ಪದೇ ಇರುವವರು. ಅದು ಎರಡೂ ಧರ್ಮಗಳು ಸೋಲ್ ಎಕ್ಸಿಸ್ಟೆನ್ಸ್ ಅನ್ನ ಒಪ್ಪಿಕೊಳ್ಳೋದಿಲ್ಲ ನಾನ್ ತಿಳಿದ ಮಟ್ಟಿಗೆ. ಅಗೈನ್ ಐ ಮೇ ಬಿ ರಾಂಗ್, ಬಟ್ ಅವರಿಬ್ರು ಒಪ್ಪಿಕೊಳ್ಳೋದಿಲ್ಲ. ನಮ್ಮಲ್ಲಿ ಹಿಂದೂಗಳಲ್ಲಿ ಆ ಸೋಲ್ ಎಕ್ಸಿಸ್ಟೆನ್ಸ್ ನಮ್ಮ ಒಂದು ನಂಬಿಕೆಯ ಭಾಗವಾಗಿ ಬಂದ್ಬಿಟ್ಟಿದೆ. ಅವ್ರು ಬಂದಿದ್ರು, ತುಂಬಾ ಜನ ಇದ್ದಾರೆ, ಇವತ್ತಿಗೂ ಇದ್ದಾರೆ. ಹಾಗಾಗಿ ಇತಿಮಿತಿಗಳು ಏನೂ ಇಲ್ಲ, ಧರ್ಮದ ಇತಿಮಿತಿ ಏನೂ ಇಲ್ಲ. ಉಂಟು ಎಲ್ಲಿ ನಂಬಿಕೆಯ ಇತಿಮಿತಿ. ಮತ್ತೆ ಒಂದು ಚಾಲೆಂಜಿಂಗ್ ರೀತಿ ಅಂತಂದ್ರೆ ನೀವೇನ್ ಮಾಡ್ತೀರಿ ನೋಡುವ, ಏನ್ ಮಾಡ್ತೀರಿ ನೋಡುವ ಅಂತಂದ್ರೆ ನಾನು ಚಾಲೆಂಜ್ ಸ್ವೀಕರಿಸುದಿಲ್ಲ. ನಾನು ಹೀಲರ್ ಮಾತ್ರ, ಚಾಲೆಂಜರ್ ಅಲ್ಲ ಅಷ್ಟೇ. ಸೊ ಚಾಲೆಂಜ್ ನಾನು ಸ್ವೀಕರಿಸುವುದೇ ಇಲ್ಲ, ಯಾಕಂದ್ರೆ ಇದು ಚಾಲೆಂಜಿನ ವಿಷಯ ಅಲ್ಲ, ಇದು ಹೀಲಿಂಗಿನ ವಿಷಯ. ಇಟ್ಸ್ ಫಾರ್ ಗುಡ್ ಪರ್ಪಸ್, ರೈಟ್ ಪರ್ಪಸ್. ಓಕೆ ಮೇಡಮ್, ಬೇರೆ ರಾಷ್ಟ್ರಗಳಲ್ಲಿ ಹಿಪ್ನೋಥೆರಪಿಯ ಬಗ್ಗೆ ಮಹತ್ವ ಹೇಗಿದೆ, ಎಷ್ಟು ಮಟ್ಟಿಗಿದೆ? ಬೇರೆ ಎಲ್ಲಾ ರಾಷ್ಟ್ರಗಳದ್ದು ಗೊತ್ತಿಲ್ಲಮ್ಮ ನನಗೆ. ಆದ್ರೆ ಬ್ರಯಾನ್ ವೈಸು ಅವರು ವರ್ಲ್ಡ್ ವೈಡ್ ವರ್ಕ್ಶಾಪ್ ಗಳನ್ನ ಮಾಡ್ತಾರೆ ಅಂತ ಹೇಳಿದೆ. ನ್ಯೂಜಿಲೆಂಡ್ ಅಲ್ಲಿ ಆಗಿದೆ, ಆಸ್ಟ್ರೇಲಿಯಾದಲ್ಲಿ ಆಗಿದೆ, ಯುರೋಪಿನ ಆಲ್ಮೋಸ್ಟ್ ಎಲ್ಲ ಕಂಟ್ರಿಗಳಲ್ಲೂ ಮಾಡಿದ್ದಾರೆ, ಅಮೆರಿಕಾದ್ಯಂತ ಮಾಡಿದ್ದಾರೆ, ಬ್ರೆಜಿಲ್ ಅಲ್ಲಿ ಮಾಡಿದ್ದಾರೆ ಅಂತ ಗೊತ್ತು. ಅದು ಬಿಟ್ಟು ಮತ್ತೆ ಅದು ಜಾಸ್ತಿ ಕೆನಡಾದಲ್ಲಿ ಮಾಡಿದ್ದಾರೆ ಅಫ್ಕೋರ್ಸ್. ಮತ್ತೆ ಜಾಸ್ತಿ ನನ್ಗೆ ಗೊತ್ತಿಲ್ಲ ಬೇರೆ ಎಲ್ಲಾ ಕಡೆ ಥೆರಪಿಸ್ಟ್ಗಳು ಎಷ್ಟು ವರ್ಲ್ಡ್ ವೈಡ್ ಆಗಿದ್ದಾರೆ ಗೊತ್ತಿಲ್ಲ. ಭಾರತದಲ್ಲಿ ಏಕಾ ಅಂತ ಒಂದು ಸಂಸ್ಥೆ ಉಂಟು, ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಇದನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಅದ್ರದ್ದು ಈಗ ಏಕಾ ಸಂಸ್ಥೆಯ ಹೆಡ್ ಯುವರಾಜ್ ಅನ್ನುವರು, ಅವರು ಬ್ರಯಾನ್ ವೈಸಿನ ಡೈರೆಕ್ಟ್ ಶಿಷ್ಯನ ಶಿಷ್ಯ ಅಂತ ಕೇಳಿದೆ ನಾನು. ಯುವರಾಜ್ ಅವ್ರ ಹತ್ರ ನನ್ಗೆ ಕಾಂಟ್ಯಾಕ್ಟ್ ಇಲ್ಲ, ಆದ್ರೆ ಏಕಾಂತ ಸಂಸ್ಥೆಯ ಬಗ್ಗೆ ಕೇಳಿ ಗೊತ್ತು ಅಷ್ಟೇ. ಓಕೆ, ಸೊ ಒಟ್ಟಾರೆ ನೋಡೋದಾದ್ರೆ ಮೇಡಮ್, ಈ ವಿದ್ಯೆಯ ಬಗ್ಗೆ ಅಥವಾ ಈ ಥೆರಪಿಯ ಬಗ್ಗೆ ಯಾಕೆ ಜನರಲ್ಲಿ ಅಷ್ಟರ ಮಟ್ಟಿಗೆ ಮಾಹಿತಿ ಇಲ್ಲ ಅಂತಾನೆ ಹೇಳ್ಬೋದು? ಇಲ್ಲ ಅಂದ್ರೆ ಯಾಕೆ ಅನ್ಸುತ್ತೆ ನಿಮ್ಗೆ? ವಾಟ್ ಮೈಟ್ ಬಿ ದ ರೀಸನ್? ಒಂದು ಅವೇರ್ನೆಸ್ ಇಲ್ಲ, ಇನ್ನೊಂದು ಹೆದರಿಕೆ. ಬೆಂಗಳೂರಲ್ಲಿ ಬಾಲಕೃಷ್ಣ ಗುರೂಜಿ ಮತ್ತೆ ಅವರ ಶಿಷ್ಯ ರಾಮಚಂದ್ರ ಗುರೂಜಿ ತುಂಬಾ ದೊಡ್ಡ ಮಟ್ಟದಲ್ಲಿ, ಯಾವಾಗ ಸುಮಾರು 2008-9-10 ಸಮಯದಲ್ಲಿ ದೊಡ್ಡ ಮಟ್ಟಿನಲ್ಲಿ ವಿಡಿಯೋ ಶೂಟ್ಗಳನ್ನೆಲ್ಲ ಮಾಡಿದ್ರು. ಚಂದನ ವಾಹಿನಿಯಲ್ಲಿ ನಿರಂತರವಾಗಿ ಅವರ ವಿಡಿಯೋಗಳು ಬರ್ತಾ ಇತ್ತು, ಬಾಲಕೃಷ್ಣ ಗುರೂಜಿ ಅವರದ್ದು. ಈಗಲೂ ತುಮಕೂರು ಹತ್ರ ದೊಡ್ಡ ಜಾಗ ತಕೊಂಡು ಅವರಲ್ಲಿ ವೈಯಕ್ತಿಕವಾಗಿ ಒಂದು ವೃದ್ಧಾಶ್ರಮದ ಹಾಗೆ ಮಾಡಿಕೊಂಡು, ಆಶ್ರಮದ ಹಾಗೆ ಮಾಡಿಕೊಂಡು ಅಲ್ಲಿ ಥೆರಪಿ ಮಾಡ್ತಾರೆ ಅಂತ ಕೇಳಿದೆ ನಾನು. ರಾಮಚಂದ್ರ ಗುರೂಜಿ ಇನ್ನೂ ಬೆಂಗಳೂರಲ್ಲೇ ಇದ್ದಾರೆ, ಒಂದ್ ಸ್ವಲ್ಪ ಔಟ್ಸ್ಕರ್ಟ್ಸ್ ಅಲ್ಲಿ ಎಲ್ಲೋ ಇದ್ದಾರೆ, ಅವರು ಥೆರಪಿಗಳನ್ನ ಮಾಡ್ತಾರೆ. ಅದರಿಂದಾಗಿ ಅವರ ಥೆರಪಿಯ ವಿಡಿಯೋಗಳನ್ನು ನೋಡಿ ಅವೇರ್ನೆಸ್ ಬಂದವರು ಇದ್ದಾರೆ, ಹೆದರಿಕೊಂಡವರು ಇದ್ದಾರೆ. ಹಾಗಾಗಿ ಜನರಿಗೆ ಈ ಮಿಕ್ಸ್ ಫೀಲಿಂಗ್ ಇಂದಾಗಿ ಅವೇರ್ನೆಸ್ ಬಂದವರು, ನನ್ಗೆ ಬೇಕು ಅನ್ನೋರು ಬಂದಿದ್ದಾರೆ ನನ್ನ ಹತ್ರ, ಇಲ್ಲಿ ಕರಾವಳಿ ಭಾಗದವರು ಕೇಳ್ಕೊಂಡು. ಹೆದರಿದವರು ಹಿಂದೆಯೇ ಉಳಿತಾರೆ ಅಲ್ವಾ? ಎಷ್ಟೋ ಜನ ಅದರಿಂದ ಹೊರಗೆ ಬರುವುದೇ ಇಲ್ಲ. ನೋಡುವ, ಟ್ರೈ ಮಾಡುವ ಅನ್ನೋ ಕ್ಯೂರಿಯಾಸಿಟಿ ಇದ್ರೆ ದಾರಿ ಉಂಟು. ಮನುಷ್ಯನಿಗೆ ಎಲ್ಲದಕ್ಕೂ ಮುಖ್ಯ ಕ್ಯೂರಿಯಾಸಿಟಿ. ಅದೇ ಬಹಳ ಒಂದು ಕುತೂಹಲ ಇರ್ಬೇಕು. ಅದೇ ಆ ಕಾರಣಕ್ಕೋಸ್ಕರನೇ ನಿಮ್ಮನ್ನ ಇವತ್ತು ಇಲ್ಲಿ ಕರೆಸಿ ನಾವು ಕೂತು ಮಾತನಾಡ್ತಾ ಇದ್ದೇವೆ, ನಮ್ಮ ಕೂತು ಮಾತಾಡುವ ಸರಣಿಯಲ್ಲಿ. ಮೇಡಮ್,
ಆಗ ಮಾತಿನ ಮಧ್ಯೆ ಬಂತು ಕೆಲವು ಫೋಬಿಯಾಗಳನ್ನೆಲ್ಲ ಬಹಳ ಸುಲಭವಾಗಿ ಇದರಿಂದ ದೂರ ಮಾಡ್ಬೋದು ಅಂತ. ಇನ್ನುಳಿದಂತೆ ನನಗೆ ಸ್ವಲ್ಪ ಕ್ಲಾರಿಟಿ ಬೇಕು. ಯಾವ ತರದ ಸಮಸ್ಯೆಗಳು ನಮ್ಮಲ್ಲಿನ ಯಾವ ತರದ ಸಮಸ್ಯೆಗಳನ್ನ ನಾವು ಪಕ್ಕ ಸ್ಪಷ್ಟವಾಗಿ ಇದರಿಂದ ಗುಣಪಡಿಸಬಹುದು ಅಂತ, ಅಥವಾ ಕಾಯಿಲೆಗಳು ಅಂತಾನೆ ಇಟ್ಕೊಳ್ಳಿ. ಹೌದು, ಸರಿ. ಒಂದು ಫೋಬಿಯಾಗಳು ಆಗ್ಲೇ ಹೇಳಿದೆವು. ಆ ಫೋಬಿಯಾಕ್ಕೆ ದೊಡ್ಡ ಉದಾಹರಣೆ ಬ್ರಯನ್ ವೈಸ್ ಅವರ ಫಸ್ಟ್ ಪೇಷಂಟ್ ಕ್ಯಾಥರಿನ್. ಅವರಿಗೆ ಎಷ್ಟು ಸೀರಿಯಸ್ ಆಫ್ ಫೋಬಿಯಾಗಳಿದ್ದವು, ಅದೆಲ್ಲವನ್ನು ಬ್ರಯನ್ ವೈಸ್ ಅವರು ನಿವಾರಿಸಿಕೊಟ್ಟಿದ್ದಾರೆ. ಅದನ್ನ ಪುಸ್ತಕ ನೋಡಿ, ಮೆನಿ ಲೈಫ್ಸ್ ಮೆನಿ ಮಾಸ್ಟರ್ಸ್, ಬ್ರಯನ್ ವೈಸ್ ಅವರ ಫಸ್ಟ್ ಬುಕ್. ಸಿಗಬಹುದು, ಮೆನಿ ಲೈಫ್ಸ್ ಮೆನಿ ಮಾಸ್ಟರ್ಸ್. ಅಂದ್ರೆ ಕ್ಯಾಥರಿನ್ ಮೆನಿ ಲೈವ್ಸ್ ಪ್ಲಸ್ ಮೆನಿ ಮಾಸ್ಟರ್ಸ್ ಯಾಕೆ ಹೇಳಿದ್ರು ಅಂತಂದ್ರೆ, ಕ್ಯಾಥರಿನ್ ಮೂಲಕ ಬ್ರಯನ್ ವೈಸ್ಗೆ ಕೆಲವೊಂದು ಸಂದೇಶಗಳು ಆತ್ಮಲೋಕದಿಂದ ಬರ್ತಾ ಇತ್ತು. ಇದು ಯಾವುದು ಕ್ಯಾಥರಿನ್ಗೆ ಗೊತ್ತೇ ಇಲ್ಲ, ನೆನಪೇ ಇಲ್ಲ ಇವರು ಬರ್ದು ಓದುವವರೆಗೆ. ಹಾಗಾಗಿ ಮೆನಿ ಲೈವ್ಸ್ ಮೆನಿ ಮಾಸ್ಟರ್ಸ್, ನಮ್ಗೆಲ್ಲರಿಗೂ ಒಂದು ಆತ್ಮಗುರು ಅಂತಿರ್ತಾರೆ, ಅವರು ಗೈಡ್ ಮಾಡ್ತಾ ಇರ್ತಾರೆ ಅನ್ನೋದು ಬ್ರಯನ್ ವೈಸ್ ಅವರದೊಂದು ಸಿದ್ಧಾಂತ. ಸೊ ಇಲ್ಲಿಗ ಇನ್ನು ಯಾವ್ದನ್ನೆಲ್ಲ ಹೀಲ್ ಮಾಡಬಹುದು ಅಂತಂದ್ರೆ, ನಮ್ಮ ಕಾಮನ್ ಪ್ರಾಬ್ಲಮ್ಸ್ ಇರೋದು ಕಾನ್ಸಂಟ್ರೇಷನ್ ಇಲ್ಲ, ಟೆನ್ಷನ್, ಆಂಗ್ಸೈಟಿ, ಸ್ಟ್ರೆಸ್, ಇದೆಲ್ಲದಕ್ಕೂ ಒಳ್ಳೇದಾಗ್ತದೆ. ಅದನ್ನೂ ಸಿಂಪಲ್ ಆಗಿ ನಾನು ಹೇಳೋದು ಅಂತಂದ್ರೆ, ಇದಕ್ಕೆಲ್ಲ ನೀವು ಹಿಪ್ನೋಥೆರಪಿಗೆ ಬರ್ಬೇಕಾಗಿಲ್ಲ. ಒಂದು ಓಂಕಾರ ಮಾಡಿ, ಧ್ಯಾನ ಮಾಡಿ, ಅದರಿಂದ ನಿಮ್ಮನ್ನ ನೀವು ಪಳಗಿಸಿಕೊಳ್ಳಿಕ್ಕೆ, ನಿಮ್ಮನ್ನ ನೀವು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾನ್ ನನ್ನ ಕ್ಲೈಂಟ್ಸಿಗೂ ಮತ್ತೆ ಮತ್ತೆ ಪದೇ ಪದೇ ನನ್ನ ಹತ್ರವೇ ಬನ್ನಿ ಅಂತ ನಾನು ಹೇಳೋದೂ ಇಲ್ಲ. ಅವರಿಗೆ ಕೆಲವು ಟೆಕ್ನಿಕ್ಸ್ ಹೇಳಿಕೊಡ್ತೇನೆ, ಇದನ್ನ ನೀವು ಮಾಡಿ, ನಿರಂತರ ಅಭ್ಯಾಸ ಮಾಡಿದ್ರೆ ಮತ್ತೆ ನನ್ನ ಉಪಯೋಗ ನಿಮ್ಗೆ ಬೇಕಾಗುದಿಲ್ಲ ಅಂತ ಹೇಳ್ತೇನೆ. ಇದು ನನ್ನ ಪ್ರಿನ್ಸಿಪಲ್. ಯಾಕಂದ್ರೆ ಹಿಪ್ನೋಥೆರಪಿ ನನ್ಗೆ ಒಂದು ಆದಾಯದ ದಾರಿ ಅನ್ನೋದಕ್ಕಿಂತ ಹೆಚ್ಚು ಸಮುದಾಯಕ್ಕೆ ಸಹಾಯಕವಾಗುವ ದಾರಿ. ಒಳ್ಳೆ ವಿಷಯ ಇದು, ನನ್ನ ಪ್ರಿನ್ಸಿಪಲ್ ಅದು. ಹಾಗಾಗಿ ನಾನು ಅವರಿಗೆ ಕೆಲವು ಟೆಕ್ನಿಕ್ಸ್ ಅನ್ನ ಹೇಳಿಕೊಡ್ತೇನೆ, ನೀವು ಇದನ್ನ ಮಾಡಿ ಅಂತ ಹೇಳ್ತೇನೆ. ಮಾಡದೆ ಅವ್ರು ನನ್ನ ಹತ್ರವೇ ಬರ್ಬೇಕು ಅಂತಂದ್ರೆ ನನಗೆ ಲಾಭ ಅಷ್ಟೇ. ಈಗ ಇನ್ನೊಂದು ಬೆನಿಫಿಟ್ ಏನು ಅಂತೇಳಿ ಆಗ ಮಾತಾಡಿದೆವು. ಅದರಲ್ಲಿ ಒಂದು ಹಿಪ್ನೋ ಬರ್ತಿಂಗ್, ಹಿಪ್ನೋಸಿಸ್ ಬಳಸಿ ಡೆಂಟಲ್ ವರ್ಕ್ ಆದದ್ದುಂಟು, ಅದು ತುಂಬಾ ಬಳಕೆಯಲ್ಲಿ ಉಂಟು ಅಮೆರಿಕದಲ್ಲಿ. ಅನಸ್ತೇಷಿಯಾ ಇಲ್ಲದೆ ಹಲ್ಲು ತೆಗೆಯುವುದು ಎಲ್ಲ. ಹಿಪ್ನೋ ಬರ್ತಿಂಗ್ ಇನ್ನೊಂದು ವಿಷಯ. ಗರ್ಭಿಣಿಗೆ 5ನೇ ತಿಂಗಳಿಂದ ತಿಂಗಳಿಗೆ 2 ಸರಿಯ ಹಾಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಆ ರಿಲ್ಯಾಕ್ಸೇಷನ್ ಅನ್ನ ಅಭ್ಯಾಸ ಮಾಡಿಸಿ ಗರ್ಭ ಚೆನ್ನಾಗಿ ಬೆಳೆಯುವ ಒಂದು ಸಜೆಷನ್. ಮತ್ತೆ ಆ ಜನ್ಮ ಸಮಯದಲ್ಲಿ, ಗರ್ಭಿಣಿ ಮಗುವನ್ನು ಹೆರುವ ಸಮಯದಲ್ಲಿ ಅವಳ ನೋವು ಮಿನಿಮಲ್ ಇಟ್ಟುಕೊಂಡು, ವೆರಿ ಮಿನಿಮಲ್, ನಾವೀಗ ಪೇನ್ ಸ್ಕೇಲ್ 0 to 10 ಅಂತ ಹೇಳ್ತೇವೆ. 0ಯಿಂದ 10ರವರೆಗೆ, 10 ಅಂತಂದ್ರೆ ತಡಿಲಿಕ್ಕಾಗದ ನೋವು, 0 ಏನೂ ನೋವಿಲ್ಲ. ಇದರಲ್ಲಿ ನಾವು ಮಿನಿಮಲ್ ಪೇನ್ ಅಂತಂದ್ರೆ 1 ಅಥವಾ 2 ಅಂತೇಳಿ. ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಬೇಕು, ಬಟ್ ಅನ್ಬೇರೇಬಲ್ ಆಗಬಾರ್ದು. ಆ ಮಟ್ಟದಲ್ಲಿ ಆ ಪೇನನ್ನು ಇಟ್ಟುಕೊಂಡು 1 ಅಥವಾ 2 ಅಲ್ಲಿ ಇಟ್ಟುಕೊಂಡು ಅವರು ಸಹಜವಾಗಿ ಯಾವುದೇ ಅನಸ್ತೇಷಿಯಾ ಇಲ್ಲದೆ ಮಗುವನ್ನ ಹುಟ್ಟಿಸುವ, ಮಗು ಜನ್ಮಿಸುವ ಕಾರ್ಯದಲ್ಲಿ ಅವರು ಅದನ್ನ ಎಂಜಾಯ್ ಮಾಡುವಂತಹ ಒಂದು ವಿಧಾನ ಹಿಪ್ನೋ ಬರ್ತಿಂಗ್ ಅಂತ ಹೇಳ್ತಾರೆ. ಇದು ಸಾಧ್ಯ ಆಗ್ತದೆ. 5ನೇ ತಿಂಗಳ ಗರ್ಭಿಣಿಯಿಂದ ಈ ಕೆಲಸವನ್ನ ಮಾಡಬೇಕಾಗ್ತದೆ. ಕೊನೆಯ 1-2 ತಿಂಗಳಲ್ಲಿ ಮಾಡಿದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಬರೋದಿಲ್ಲ, ಯಾಕಂದ್ರೆ ಅಮ್ಮ ಅದಕ್ಕೆ ಇನ್ನು ಸರಿಯಾಗಿ ಟ್ಯೂನ್ ಆಗಿರೋದಿಲ್ಲ. 5ನೇ ತಿಂಗಳಿಂದ ಮಾಡಿದರೆ ಶೀಲ್ ಬಿ ವೆರಿ ಕಂಫರ್ಟೇಬಲ್ ಆ್ಯಂಡ್ ಮಗುವಿನ ಬೆಳವಣಿಗೆಯೂ ಚೆನ್ನಾಗಾಗ್ತದೆ. ಮಗು ಸ್ವಲ್ಪ ಸಾತ್ವಿಕವಾಗಿ ಹಠ ಗಲಾಟೆ ಮಾಡದೆ ನಿದ್ದೆ ಮಾಡುವಂಥ ಮಕ್ಕಳು ಹುಟ್ಟಿದ್ದು ಕೇಸುಗಳು ಉಂಟು. ಓಕೆ ಮೇಡಮ್, ಈ ಚಿಕಿತ್ಸೆ ಇದೆಯಲ್ಲ ಇದು ತುಂಬಾ ಕಾಸ್ಟ್ಲಿ ಅಂತ ಹೇಗೆ? ಅಗೈನ್ ನನ್ನ ವೈಯಕ್ತಿಕವಾಗಿ ನಾನು ಮಾತಾಡೋದು ಅಂತಂದ್ರೆ, ಐ ಸ್ಟಾರ್ಟೆಡ್ ವಿತ್ 100 rupees ಪರ್ ಸೆಷನ್. ಓಕೆ, ಅಂಡ್ ದಿ ಸೆಷನ್ ಒಂದು ವಿಸಿಟ್. ಒಂದು ವಿಸಿಟ್ ಅಂದ್ರೆ ಎಷ್ಟು ಹೊತ್ತು? ಒಂದು ವಿಸಿಟ್ ಅಂತಂದ್ರೆ ಅದು ಸಾಮಾನ್ಯ ನಾನು ಅಪಾಯಿಂಟ್ಮೆಂಟ್ ಕೊಡೋದೇ ಮಧ್ಯಾಹ್ನ 2:30 ಅಂತ. 2:30 ಬಂದವರು 4:30, 5:30, 6:30, 7 ಗಂಟೆಗೆ ವಾಪಸ್ ಹೋದವರು ಇದ್ದಾರೆ. ಅಷ್ಟು ಹೊತ್ತು ಕೊಡ್ತೇನೆ ನಾನು ಅವರಿಗೆ. ಅಲ್ಲದೆ ಸಾಮಾನ್ಯ ಹಿಪ್ನೋಥೆರಪಿಸ್ಟ್ 1 ಗಂಟೆಗೆ ರಿಸ್ಟ್ರಿಕ್ಟ್ ಮಾಡ್ತಾರೆ. 1 ಗಂಟೆ ಸೆಷನ್. ಅಮೆರಿಕದಲ್ಲಿ ಎಲ್ಲ ಇವತ್ತಿಗೂ ನನ್ನ ಒಟ್ಟಿಗೆ ಕಲ್ತವರೆಲ್ಲರೂ 1 ಗಂಟೆಯ ಅಪಾಯಿಂಟ್ಮೆಂಟ್ ಟೈಮ್, ಅದರಲ್ಲಿ ಆಕ್ಚುಯಲ್ ಥೆರಪಿ ಸೆಷನ್ ಈಸ್ ಓನ್ಲಿ 45 minutes. ಉಳಿದಲ್ಲಿ 5 ನಿಮಿಷ ಅವರು ವೇಟಿಂಗ್ ರೂಮ್ ಅಲ್ಲಿ ಕಾಯಬೇಕು, ಮತ್ತೆ 5 ನಿಮಿಷ ಶುರುವಿಗೆ ಮಾತಾಡಿ ಹೋಗ್ತದೆ, ಕೊನೆಯ 5 ನಿಮಿಷ ಎಲ್ಲವನ್ನು
ಕನ್ಸೈಸ್ ಮಾಡ್ಲಿಕ್ಕೆ ರಿಕ್ಯಾಪ್ ಮಾಡ್ಲಿಕ್ಕೆ ಹೋಗ್ತದೆ. ಓಕೆ. ಸೊ ಆಕ್ಚುಯಲ್ ಸೆಷನ್ ಇಸ್ ಓನ್ಲಿ 45 minutes. ಓಕೆ. ಸೊ ಟೋಟಲ್ ಟೈಮ್ ಇಸ್ 1 hour. ಓಕೆ. ಸೊ ಈ ತರ ರಿಸ್ಟ್ರಿಕ್ಟ್ ಮಾಡ್ತಾರೆ ಅವರು, ಬ್ಯಾಕ್ ಟು ಬ್ಯಾಕ್ ಅಪಾಯಿಂಟ್ಮೆಂಟ್ ಗಳನ್ನ ಕೊಟ್ಟುಕೊಂಡು. ನಾನು ಅದನ್ನ ಮಾಡೋದಿಲ್ಲ. ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್, ಅಲ್ಲಿ ಇನ್ಶೂರೆನ್ಸ್ ಕವರ್ ಮಾಡೋದಿಲ್ಲ. ಇಲ್ಲಿ ಇನ್ಶೂರೆನ್ಸ್ ಕವರ್ ಮಾಡೋ ಮಟ್ಟಕ್ಕೆ ಇದು ಇನ್ನೂ ಬೆಳಿಲಿಲ್ಲ. ಇಲ್ಲಿ ನಾನಾಗ ಹೇಳಿದೆ ಬಾಲಕೃಷ್ಣ ಗುರೂಜಿ, ರಾಮಚಂದ್ರ ಗುರೂಜಿ ಅಂತೆಲ್ಲ ಅವರನ್ನೆಲ್ಲ ಹೇಳಿದೆ, ಏಕಾದ ಯುವರಾಜು ಅವರದ್ದೆಲ್ಲ ಹೇಳಿದೆ. ಅವರೆಲ್ಲರೂ ಒಂದೊಂದು ಸೆಷನ್ಗೆ 5,000 to 15,000 ಚಾರ್ಜ್ ಮಾಡ್ತಾರೆ. ಒಂದು ಸೆಷನ್ ದೊಡ್ಡದಾಗಿ ಬೆಳೆದು ಬಿಟ್ಟಿದ್ದಾರೆ. ಹೌದು, ಒಂದು ಸೆಷನ್ ಅಂತಂದ್ರೆ ಅಗೇನ್ 1 hour, ಮ್ಯಾಕ್ಸಿಮಮ್ 2 hours. ಅದಕ್ಕಿಂತ ಹೆಚ್ಚು ತಗೊಂಡು ಹೋಗುದಿಲ್ಲ. ನಾನು ಇನ್ನು ಒಂದು ದಿನಕ್ಕೆ ಒಂದೇ ಅಪಾಯಿಂಟ್ಮೆಂಟ್ ಕೊಡುವವಳು. ಈಗ ಇತ್ತೀಚೆಗೆ ಅವರ ಎಬಿಲಿಟಿ, ಅವರ ಪ್ರಾಬ್ಲಮಿನ ಗ್ರೇವ್ನೆಸ್ ನೋಡಿಕೊಂಡು ಚಾರ್ಜ್ ಮಾಡ್ತಾನೆ. ಸೊ ಪರ್ ಪರ್ಸನ್ ಬೇಸಿಸ್ ಆಗಿದೆ ಈಗ. ರೈಟ್ ಮೇಡಮ್, ಒಳ್ಳೆ ವಿಚಾರ. ಈಗ ನಾವು ದೇಶದ ಬಗ್ಗೆ ಮಾತನಾಡಿದ್ವಿ, ರಾಜ್ಯದ ಬಗ್ಗೆ ಮಾತನಾಡಿದ್ವಿ, ಎಲ್ಲ ಆಯ್ತು. ದುಬಾರಿ ಚಿಕಿತ್ಸೆನ ಅಂತಾನು ಕೂಡ ನಾನು ಕೇಳಿ ಆಯ್ತು. ಈಗ ಆಗ ನೀವು ಹೇಳಿದ್ದು ಕೆಲವರು ಇದನ್ನ ಅರ್ಥ ಮಾಡ್ಕೊಂಡು ಬಂದು ಟ್ರೀಟ್ಮೆಂಟ್ ತಗೊಂಡು ಹೀಲ್ ಆಗಿದ್ದಾರೆ, ಇನ್ ಕೆಲವರು ಹೆದರಿದ್ದಾರೆ ಅಂತ. ಈ ಹೆದರಿದವರಿಗೆ ನೀವೇನ್ ಹೇಳೋದಕ್ಕೆ ಬಯಸ್ತೀರಿ? ಇದರಲ್ಲಿ ಹೆದರುವಂತ ವಿಷಯವೇ ಇಲ್ಲ. ಮತ್ತೆ ಹಿಪ್ನೋಥೆರಪಿ ಅಂತ ಅಂದ ತಕ್ಷಣ ಗುಟ್ಟು ತಿಳ್ಕೊಳ್ತಾರೆ ಅಂತ ಆಗ ನಾವು ಟಚ್ ಮಾಡಿದ್ವಿ. ಗುಟ್ಟು ತಿಳ್ಕೊಳ್ಳೋದಲ್ಲ, ಇಟ್ಸ್ ಎಂಪವರಿಂಗ್ ಅವರ್ ಓನ್ ಸಬ್ ಕಾನ್ಶಿಯಸ್. ಐ ಆಮ್ ಓನ್ಲಿ ಎ ಗೈಡ್ ಹೇಳಿದೆ ನಾನು. ಎಂಪವರಿಂಗ್ ಸಬ್ ಕಾನ್ಶಿಯಸ್ ಅಂದ್ರೆ ನಮ್ಮನ್ನ ನಾವು, ನಮ್ಮ ಒಳ ಮನಸ್ಸನ್ನ ನಾವು ತಿಳ್ಕೊಂಡು ದೃಢಪಡಿಸಿಕೊಳ್ಳುವಂಥದ್ದು. ಅಂದ್ರೆ ಈಗ ನನಗೇನು ಸಮಸ್ಯೆ ಇದೆ, ಹೌದು, ನನ್ನ ಸಮಸ್ಯೆಗೆ ನಿಮ್ಮ ಹೆಲ್ಪ್ ಅನ್ನ ತಕೊಂಡು ನಾನು ಅಷ್ಟೇ ನನ್ನ ಸಮಸ್ಯೆಯನ್ನ ನಾನೇ ಸ್ವಲ್ಪ ಗುಣಪಡಿಸಿಕೊಳ್ಳೋದು. ಈಗ ನಾವು ಗೂಗಲ್ ಮ್ಯಾಪ್ ಇಟ್ಕೊಂಡು ಹೋದ ಹಾಗೆ, ಡ್ರೈವ್ ಮಾಡುದು ನಾನೇ, ವೆಹಿಕಲ್ ನನ್ನದೇ, ಗೂಗಲ್ ಮ್ಯಾಪ್ ನನ್ಗೆ ಯಾವ ದಾರಿ ಅಂತ ಹೇಳ್ತದೆ ಅಷ್ಟೇ. ನಾನು ಗೂಗಲ್ ಮ್ಯಾಪ್, ಗೂಗಲ್ ಡೈರೆಕ್ಷನ್, ಆ ತರ. ಓಕೆ ಮೇಡಮ್, ಚೆನ್ನಾಗಿತ್ತು. ಇನ್ನೇನಾದ್ರೂ ಪರ್ಟಿಕ್ಯುಲರ್ ಆಗಿ ನಾನು ಇಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಅಂತಿತ್ತು, ನಾನು ಕೇಳಿದೆ. ನೀವಾಗ ಏನಾದ್ರೂ ಹೇಳಬೇಕು ಅಂತಿರೋ ವಿಚಾರಗಳಿದ್ರೆ ದಯವಿಟ್ಟು ಹೇಳಿ. ಹೇಳುವ ವಿಚಾರಗಳಿದ್ರಲ್ಲಿ ಬೇಕಷ್ಟುಂಟು ಅವಿನಾಶ್, ಬೇಕಷ್ಟುಂಟು. ನಮ್ಮನ್ನ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಒಂದು ವ್ಯಕ್ತಿಯಾಗಿ ನಾವು ಹೇಗೆ ಒಳ್ಳೆ ರೀತಿಯಲ್ಲಿ ಬಾಳಬೇಕು ಅನ್ನೋದಕ್ಕೆ ನಮ್ಮ ನಾಲೆಡ್ಜ್ ನಮ್ಗೆ ಯಾವಾಗ್ಲೂ ಬೇಕಾಗ್ತದೆ. ಇದನ್ನ ನಮ್ಮಲ್ಲಿ, ನಮ್ಮ ಹಿಂದೂ ಮಿಥಾಲಜಿಯಲ್ಲಿ ಆತ್ಮಜ್ಞಾನ ಅಂತ ಹೇಳ್ತೇವೆ ಅಲ್ವಾ? ಆತ್ಮಜ್ಞಾನ ಅಂತಂದ್ರೆ ನಾನು ಏನು, ನಾನು ಯಾಕೆ ಬಂದೆ, ನಾನು ಯಾಕೆ ಇಲ್ಲಿ ಇದ್ದೇನೆ, ನನ್ನ ಕರ್ತವ್ಯ ಏನು, ಇದನ್ನೆಲ್ಲ ನಾವು ತಿಳ್ಕೊಳ್ಳಿಕ್ಕೆ ನಮ್ಮೊಳಗೆ ನಾವು ಮನನ ಮಾಡಿಕೊಳ್ಳೋದು. ಆ ಮನನಕ್ಕೊಂದು ದಾರಿ ಬೇಕಲ್ಲ, ಅದು ಈ ಮೂಲಕ ಸಾಧ್ಯ ಆಗ್ತದೆ. ಈ ದಾರಿಯ ಮೂಲಕ ಸಾಧ್ಯ ಆಗದೇ ಇರೋದು ಏನೂ ಇಲ್ಲ. ಆದ್ರೆ ಇದು ಅಲ್ಲದೆಯೂ ಮಾಡ್ಲಿಕ್ಕೆ ಸಾಧ್ಯ ಉಂಟು. ನಮ್ಮ ಋಷಿ ಮುನಿಗಳೆಲ್ಲರೂ ತ್ರಿಕಾಲಜ್ಞಾನಿಗಳು ಅಂತ ಹೇಳ್ತೇವೆ. ಅವರು ಈ ಹಿಪ್ನೋಥೆರಪಿ ಇದ್ದೇ ಮಾಡಿದ್ದಲ್ಲ, ಅವರವರೇ ಕೂತ್ಕೊಂಡು ಧ್ಯಾನ ಮಾಡಿ ಆ ಒಂದು ಸಮಾಧಿಯ ಸ್ಥಿತಿಯಲ್ಲಿ ಭೌತಿಕವನ್ನ, ಈ ದೇಹವನ್ನ ಮೀರಿದ ಅಲೌಕಿಕ ಮಟ್ಟದಲ್ಲಿ, ಅಂದ್ರೆ ಅವರ ಸಬ್ ಕಾನ್ಶಿಯಸ್ ಅನ್ನ ಅವರೇ ರೀಚ್ ಆಗಿ, ಅಲ್ಲಿಂದ ಆ ಸಬ್ ಕಾನ್ಶಿಯಸ್ ನಾಲೆಜ್ ಇಸ್ ಯೂನಿವರ್ಸಲ್ ನಾಲೆಜ್ ಅಥವಾ ಆತ್ಮಜ್ಞಾನ. ಆ ಆತ್ಮಜ್ಞಾನದಲ್ಲಿ ಇಲ್ಲ ಅನ್ನುವಂಥದ್ದಿಲ್ಲ. ಪ್ರತಿಯೊಂದು ಆತ್ಮಕ್ಕೂ ಬೇರೆಲ್ಲ ಆತ್ಮಗಳಿಗೆ ತಿಳಿದದ್ದೇ ತಿಳಿದಿರ್ತದೆ. ಆದ್ರೆ ಅದನ್ನ ಈ ದೇಹಕ್ಕೆ ಬಂದ ಕೂಡ್ಲೆ ಅರಿವು ತಪ್ಪಿ ಹೋಗ್ತದೆ. ಹಾಗಾಗಿ ನಾವು ಎಲ್ಲವನ್ನೂ ತಿಳ್ಕೊಂಡು ಏನಾಗಬೇಕು ಅನ್ನೋದನ್ನ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಹೇಳಿದೆ ನಾನು ಏನು ಅನ್ನೋದು, ನಾನು ಯಾಕೆ ಬಂದೆ ಅನ್ನೋದು. ನಾವು ಇಲ್ಲಿ ಸೆಷನ್ ಶುರುವಾಗೋ ಮೊದಲು, ರೆಕಾರ್ಡಿಂಗ್ ಶುರುವಾಗೋ ಮೊದಲು ಮಾತಾಡಿಕೊಂಡೆವು ಡೆಸ್ಟಿನಿ ಎಂತದು ಅಂತ ಅಲ್ವಾ? ಸೊ ಎಲ್ಲವೂ ಡೆಸ್ಟಿನಿಯೇ, ಎಲ್ಲವೂ ಪ್ರೀ ಡೆಸ್ಟೈನ್ಡ್, ಮೊದಲೇ ಸಿದ್ಧವಾಗಿರತಕ್ಕಂಥದ್ದು. ಆದ್ರೆ ಆ ಏನು ಸಿದ್ಧ ಆಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಹೋಟ್ಲಿಗೆ ಹೋಗಿ ಆರ್ಡರ್ ಕೊಡುವವರೆಗೆ ನಮ್ಗೆ ಅಲ್ಲಿ ಏನೆಲ್ಲ ತಿಂಡಿ ಉಂಟು ಅಂತ ಗೊತ್ತಿಲ್ಲ. ಎಲ್ಲಾ ಹೋಟೆಲ್ ಸಾಮಾನ್ಯ ಎಲ್ಲ ಒಂದೇ ರೀತಿ, ನಮ್ಮ ಎಲ್ಲರ ಲೈಫ್ ಸಾಮಾನ್ಯ ಒಂದೇ ರೀತಿ ಅಲ್ವಾ? ನಾವು 5 star ಹೋಟ್ಲಿಗೆ ಹೋಗಿ ಪಾವ್ ಭಾಜಿ ತಕೊಂಡ್ರು, ಬೀದಿ ಬದಿಯಲ್ಲಿ ಪಾವ್ ಭಾಜಿ ತಕೊಂಡ್ರು, ಟೇಸ್ಟ್ ಸಾಧಾರಣ ಒಂದೇ ರೀತಿ ಇರಬಹುದು, ಕೊಡುವ ಕ್ರಯ ಬೇರೆ ಇರ್ತದೆ. ಟೇಸ್ಟ್ ವ್ಯತ್ಯಾಸ ಇರಬಹುದು, ಇಲ್ಲ ಅಂತ ಹೇಳೋದಿಲ್ಲ ನಾನು, ಸಾಮಾನ್ಯ ಅಂತ ಅದಕ್ಕೆ ಹೇಳಿದೆ.
ಸೊ ಈ ರೀತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಾನು ಏನು ಅನ್ನುವ ಆತ್ಮಜ್ಞಾನ, ನಾನು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ನಿರ್ದೇಶನ ಕೊಡ್ಲಿಕ್ಕೂ ಸಾಧ್ಯ ಆಗ್ತದೆ. ದಾರಿ ತಪ್ಪಲಿಕ್ಕೆ ದಾರಿ ತಪ್ಪಲಿಕ್ಕೆ ಅವಕಾಶಗಳು ಕಡಿಮೆ ಆಗ್ತದೆ ಅಂತ. ಬಾರಿ ಬಾರಿ ಒಳ್ಳೆ ವಿಚಾರ. ಆ ಕೊನೆಯ ಪಂಚ್ ತುಂಬಾ ಚೆನ್ನಾಗಿತ್ತು. ಈಗ ಈ ವಿಡಿಯೋವನ್ನ ನೋಡಿ ನಾನು ಕೂಡ ಒಂದು ಹಿಪ್ನೋಥೆರಪಿಯನ್ನ ಕಲಿಬೇಕು ಅಂತ ಯಾರಾದ್ರೂ ಮನ್ಸ್ ಮಾಡಿದ್ರೆ, ಕ್ಯೂರಿಯಸ್ ಮೈಂಡ್ಸ್ ನಿಮ್ಮದೇ ಮಾತಿನಲ್ಲಿ ಹೇಳೋದಾದ್ರೆ ಅವ್ರು ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಅದನ್ನು ಸಹಿತ ಹೇಳಿಬಿಡಿ. ಒಂದು ಭಾರತದಲ್ಲಿ ಅವರಿಗೆ ಸಾಧ್ಯ ಉಂಟು ಅಂತಂದ್ರೆ ಅಫೋರ್ಡೆಬಿಲಿಟಿ, ಇಂಟರ್ನ್ಯಾಷನಲ್ ಸರ್ಟಿಫಿಕೇಶನ್ ಬೇಕು ಅಂತಂದ್ರೆ ಏಕಾವನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅದು ಏಕಾ ವೆಬ್ಸೈಟ್ಗಳಲ್ಲೆಲ್ಲ ಸಿಗ್ತದೆ. ಸರಿ. ಅವ್ರದ್ದು 1 year ಕೋರ್ಸ್ ಉಂಟು. 1 year ಕೋರ್ಸಿಗೆ ಸುಮಾರು 5-6 ಲಕ್ಷದವರೆಗೆ ಏನೋ ಆಗ್ತದೆ ಕೇಳಿದೆ ನಾನು. 1 year ಕೋರ್ಸ್ ಉಂಟು. ನಾನು ಕಲಿಸ್ತೇನೆ, ನಾನು ಕಲಿಸಿದ್ದೇನೆ. ನಾನು ಕಲಿಸಿದವರಿಗೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಅವರ ಆಯ್ಕೆಗಳು ಬೇರೆ ಬೇರೆಯಾಗಿ ಹೋದವು. ಹಾಗಾಗಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಆದ್ರೆ ನಾನು ಕಲಿಸಿದ್ದೇನೆ, ಕಲಿಸುವ ಸರ್ಟಿಫಿಕೇಶನ್ ಉಂಟು ನನಗೆ. ಹೌದು, ಕಲಿಸಬಹುದು. ನಾನು ಸರ್ಟಿಫೈಡ್ ಹಿಪ್ನೋಥೆರಪಿಸ್ಟ್. ಬರೀ ಪ್ರಾಕ್ಟೀಸಿಗಲ್ಲ, ಒಂದು ಹಂತದವರೆಗೆ ನಾನು ಕಲ್ತಷ್ಟನ್ನ ಕಲಿಸುವ ಸರ್ಟಿಫಿಕೇಶನ್ ಉಂಟು ನನಗೆ. ಹಾಗಾಗಿ ಕಲಿಸಬಹುದು. ಓಕೆ ಮೇಡಮ್, ತುಂಬಾ ಥ್ಯಾಂಕ್ಸ್. ತುಂಬಾ ವಿಚಾರಗಳನ್ನೆಲ್ಲ ಹೇಳ್ಕೊಟ್ರಿ. ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿತ್ತು ನನಗೆ. ಯಾವುದೋ ಹೊಸ ವಿಚಾರವನ್ನ ಕೇಳಿದಾಗೆ ಆಯ್ತು. ಇನ್ನು ವೀಕ್ಷಕರೇ, ಇದು ನಿಮ್ಮ ಭಾವಕ್ಕೆ. ಸೊ ನಾವೊಂದು ವಿಷಯವನ್ನ ಹೀಗೆ ತಂದು ನಿಮ್ಮ ಮುಂದೆ ಇಟ್ಟಿದ್ದೇವೆ ಅಷ್ಟೇ. ಇದನ್ನ ಹೇಗ್ ಸ್ವೀಕರಿಸಬೇಕು, ಹೇಗ್ ಬಿಡಬೇಕು, ನೀವು ಹೆದರ್ತೀರೋ, ಎಷ್ಟು ಪ್ರಯೋಜನ ಪಡಿಬೇಕು ಅದೆಲ್ಲ ನಿಮಗ್ ಬಿಟ್ಟಿದ್ದಷ್ಟೇ. ಆಗ್ಲಿ. ಹೆಚ್ಚು ಮಾಹಿತಿ ಬೇಕು ಅಂತಂದ್ರೆ ನೀವು ಜ್ಯೋತಿ ಮೇಡಮ್ ಅನ್ನ ಖಂಡಿತವಾಗಿಯೂ ನೀವು ಸಂಪರ್ಕ ಮಾಡಬಹುದು. ಮೇ ಬಿ ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ಸಂಪರ್ಕವನ್ನ ನಾವು ಅಲ್ಲಿ ಹಾಕ್ತಾ ಇದ್ದೇವೆ ಅಂತ ಹೇಳ್ತಾ. ಮೇಡಮ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಅವಿನಾಶ್, ಈ ಅವಕಾಶ ಕೊಟ್ಟದಕ್ಕಾಗಿ. ವಾರ್ತಾ ಭಾರತಿಗೆ, ನಿಮ್ಗೆಲ್ಲರಿಗೂ, ನಿನಗೆ ಧನ್ಯವಾದಗಳು. ಈ ಒಂದು ವೇದಿಕೆಯ ಮೂಲಕ ಒಂದಷ್ಟು ಜನಕ್ಕೆ, ಸಮುದಾಯಕ್ಕೆ ಸಹಕಾರ, ಉಪಕಾರ ಆಗೋದಾಗಿದ್ರೆ ಆಗ್ಲಿ. ಇದು ನಮ್ಮ ಡೆಸ್ಟಿನಿಯಲ್ಲಿ ಇತ್ತು ಅಂತ ಅನ್ನಿಸ್ತದೆ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ.